हाँ चेक. हेलो चेक. हरिओम. ಹರಿओम. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊಂತಿಮಾರು ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ, ಭಜನಾ ಮಂಡಳಿಗಳಿಗೆ, ಭಜನಾ ತಂಡಗಳಿಗೆ ಶ್ರೀ ಕ್ಷೇತ್ರಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಳೆದ ವರ್ಷ ಅಂದ್ರೆ 2025ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆದಂತಹ ವಿಜೃಂಭಣೆಯ ಬ್ರಹ್ಮ ಕಲಶೋತ್ಸವದ ಸವಿನೆನಪಿಗಾಗಿ ಈ ವರ್ಷ ಶ್ರೀ ಕ್ಷೇತ್ರದಲ್ಲಿ ಇಂದು ಪೂರ್ವಾಹ್ನ ವಿವಿಧ ಧಾರ್ಮಿಕ ಅನುಷ್ಠಾನಗಳೊಂದಿಗೆ ಪ್ರಾರಂಭಗೊಂಡಂತಹ ಕಾರ್ಯಕ್ರಮ ರಾಷ್ಟ್ರ ವಿಜಯ ಯಜ್ಞ ಎನ್ನುವಂತಹ ಅಪೂರ್ವವಾದಂತಹ ಒಂದು ಯಜ್ಞವನ್ನ ಸಂಪನ್ನಗೊಳಿಸಿ ಈಗ ಈ ಮುಸ್ಸಂಜೆ ಹೊತ್ತಿನಲ್ಲಿ ಜಿಲ್ಲೆಯ ವಿವಿಧ ಕುಣಿತ ಭಜನಾ ತಂಡಗಳಿಂದ ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಶ್ರೀಯುತ ಜಗದೀಶ್ ಪುತ್ತೂರು ಮತ್ತು ಬಳಗದವರ ಕಂಠಸಿರಿಯೊಂದಿಗೆ ಕುಣಿತ ಭಜನಾ ಕಾರ್ಯಕ್ರಮ, ಭಜನಾ ಕಮ್ಮಟವನ್ನ ಈಗಾಗಲೇ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ದೂರದಿಂದ ಬಂದಂತಹ ಎಲ್ಲ ಭಜನಾ ತಂಡಗಳು ನೋಂದಣಿಯನ್ನು ಮಾಡಿಸಿಕೊಂಡು ತಮಗೆ ನಿಗದಿಪಡಿಸಿದ ಸ್ಥಳದಲ್ಲಿ ತಾವು ಸ್ವೀಕರಿಸಬೇಕು. ಹಾಗೆಯೇ ಈಗ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವು ದೀಪೋಜ್ವಲನದ ಮೂಲಕ ಪ್ರಾರಂಭಗೊಳ್ಳಿಕ್ಕಿದೆ. ದೀಪೋಜ್ವಲನವನ್ನ ಖ್ಯಾತ ಭಾಗವತರಾದಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಇವರು ಕೂಡ ನಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಎಲ್ಲ ಭಜನಾ ತಂಡಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮವನ್ನ ಅತ್ಯಂತ ಶೀಘ್ರವಾಗಿ ಪ್ರಾರಂಭಿಸಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ತಂಡಗಳು ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಬೇಕು. ಯಾವ್ಯಾವ ಸರ್ಕಲ್ ಹಾಕಿದೆ ನಿಮಗೆ ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಕುಳಿತುಕೊಂಡು ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ತಂಡಗಳ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾವುದೇ ಪೋಷಕರು ಇದ್ರೆ ದಯಮಾಡಿ ಬ್ಯಾರಿಕೇಡ್ನ ಹೊರಗಡೆ ನಿಲ್ಬೇಕು. ಬ್ಯಾರಿಕೇಡ್ನ ಹೊರಗಡೆ ನಿಂತು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಭಜನಾ ಪಟುಗಳಿಗೆ, ಮಕ್ಕಳಿಗೆ ಬೇಕಾದಂತಹ ನೀರಿನ ವ್ಯವಸ್ಥೆ, ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಂತೆಯೇ ನೋಡ್ಕೊಳ್ತೇವೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸ್ತೇವೆ. ದಯಮಾಡಿ ಎಲ್ಲ ಪೋಷಕರು ಬ್ಯಾರಿಕೇಡ್ನ ಹೊರಗೆ ನಿಂತು ಕಾರ್ಯಕ್ರಮವನ್ನ ವೀಕ್ಷಿಸಿ ಚಂದ ಕಾಣಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ.
हरियो पैड ला तबला लाइट मॉनिटर पुरी हां तबला तबला लेफ्ट डग चूरू लेवल शरद मंजूर बोर्ड ओके ओके कीबोर्ड पैड ದ ಮಾನಿಟರ್ ಚೂರು कीबोर्ड पैड ದ ಮಾನಿಟರ್ ಕರೆಕ್ಟ್ ತಬಲಲ पैड ದ ಮಾನಿಟರ್ ಚೂರು ಜಾಸ್ತಿ ಬತ್ತನ कीबोर्ड ಓಕೆ कीबोर्ड ಬತ್ತ ತಬಲ ರೆಡ್ ತಬಲ ಇಲ್ಲ मैडम मैडम
ಸಂದರ್ಭದ ಸಂಘದ ಕಲ್ಪನೆಯಂತೆ ನಮ್ಮ ರಾಷ್ಟ್ರವನ್ನ ಇಡೀ ಜಗತ್ತಿಗೆ ಪರಮ ವೈಭವ ಸ್ಥಿತಿಗೆ ಕೊಂಡೊಯ್ಯುವ ವಿಶ್ವ ನಾಯಕ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ನರೇಂದ್ರ ಮೋದಿಯವರ ಗುರಿಯಂತೆ 2047ನೇ ಇಸವಿಗೆ ಭಾರತವನ್ನ ವಿಶ್ವಕ್ಕೆ ಗುರುಸ್ಥಾನ ಕಲ್ಪಿಸಲು ಪ್ರಾತಃ ಕಾಲ ನಡೆಸಿದ ಯಾಗ ರಾಷ್ಟ್ರ ವಿಜಯ ಯಜ್ಞ ಶ್ರೀಯುತ ವಿಕಾಸ್ ಕುಮಾರ್ ಪುತ್ತೂರು ಇವರಿಂದ ದೀಪ ಪ್ರಜ್ವಲನಗೊಂಡು ಈಗಾಗಲೇ ಸಂಪನ್ನಗೊಂಡಿರುತ್ತದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಭಾರತ ವಿಶ್ವಕ್ಕೆ ಗುರುವಾಗುವ ವೈಭವವನ್ನು ಎದುರು ನೋಡೋಣ. ಮುಂದಕ್ಕೆ ಭಗವಂತನ ಆರಾಧನೆ ಭಜನೆ. ಭಗವಂತನ ನಾಮವು ಜ್ಞಾಪಕದಲ್ಲಿ ಬರುವಾಗ ಆ ನಾದದ ಮಾಧುರ್ಯ ಮನದಾಳದಲ್ಲಿ ಹರಡುವಾಗ ಆ ಭಾವದ ಸತ್ಯವೇ ಜೀವದಲ್ಲಿ ಲೀನವಾಗುವಾಗ ಭಜನೆಯೇ ಈ ಸುಲಭ ಮಾರ್ಗವನ್ನ ಆಯ್ದುಕೊಳ್ಳೋಣ. ಕುಳಿತು ಹಾಡಿದ ಭಜನೆಯನ್ನ ದೇವರು ನಿಂತು ಕೇಳುವನಂತೆ, ನಿಂತು ಹಾಡಿದ ಭಜನೆಯನ್ನ ದೇವರು ನಲಿದು ಕೇಳುವನಂತೆ, ಹಾಗೆ ನಲಿದು ಹಾಡಿದ ಭಜನೆಗೆ ದೇವರೇ ಒಲಿಯುವನಂತೆ. ನಾವೆಲ್ಲರೂ ಈ ರೀತಿಯಲ್ಲಿ ಭಕ್ತಿಯಲ್ಲಿ ಭಗವಂತನನ್ನ ಹತ್ತಿರ ಮಾಡಿಕೊಳ್ಳೋಣ. ಅಂತಹ ಸುಂದರ ಭಕ್ತಿ ಪ್ರಧಾನವಾದ ಈ ಭಜನಾ ಕಮ್ಮಟ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ನಮ್ಮ ಮುಂದೆ 3 ಕಲಾ ಆರಾಧಕರು 3 ಮುತ್ತುಗಳು ನಮ್ಮ ಜೊತೆಗಿದ್ದಾರೆ. ಇವರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವ ಶುಭ ಸಂದರ್ಭ ಇದೀಗ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ ಸತೀಶ್ ಪಟ್ಲ, ಯಕ್ಷ ಆರಾಧಕರು, ಒಬ್ಬ ಪ್ರಸಿದ್ಧ ತೆಂಕುತಿಟ್ಟು ಯಕ್ಷಗಾನ ಭಾಗವತರು, ತಮ್ಮ ಧ್ವನಿಯಲ್ಲೇ ಪ್ರಖ್ಯಾತರಾಗಿರುವವರು. 2015ರಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಿಸಿ ಯಕ್ಷಗಾನ ಕಲಾವಿದರ ಕಲ್ಯಾಣಕ್ಕಾಗಿ ದುಡಿಯುತ್ತಿರುವ ಶ್ರೇಷ್ಠ ವ್ಯಕ್ತಿತ್ವ ಶ್ರೀಯುತ ಸತೀಶ್ ಪಟ್ಲ ಇವರು. ವೃತ್ತಿಯಲ್ಲಿ ಪ್ರಮುಖ ಯಕ್ಷಗಾನ ಭಾಗವತರು, ಶ್ರೀ ಕ್ಷೇತ್ರ ಕಟೀಲು ಮೇಳದ ಮುಖ್ಯ ಭಾಗವತರಾಗಿ ಕಾರ್ಯನಿರ್ವಹಿಸಿದವರು. ರಂಗಿತರಂಗ, ಪರಮಾತ್ಮ, ಬಣ್ಣ ಬಣ್ಣದ ಬದುಕು ಮುಂತಾದ ಕನ್ನಡ ಚಲನಚಿತ್ರಗಳಲ್ಲಿ ಹಾಡಿದ್ದಾರೆ. ಶ್ರೀಯುತರು ಹಲವಾರು ಪ್ರಶಸ್ತಿ ಭಾಜಕರು ಹೌದು. ಯುವ ಭಾಗವತ, ಗಾನ ಮಂದಾರ, ಗಾನ ಗಂಧರ್ವ, ಗಾನ ಕೋಗಿಲೆ ಮುಂತಾದ ಹಲವಾರು ಬಿರುದುಗಳನ್ನು ಪಡೆದ ಯುವ ಕಲಾ ಆರಾಧಕರು ಶ್ರೀಯುತ ಸತೀಶ್ ಪಟ್ಲ ಇವರು. ಪ್ರಸ್ತುತ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕಲಾ ಪೋಷಿತ ಯಕ್ಷಗಾನ ಮಂಡಳಿಯಲ್ಲಿ ಪ್ರಧಾನ ಭಾಗವತರಾಗಿದ್ದಾರೆ. ಯಕ್ಷಗಾನ ಕಲೆಯ ಸೇವೆ ಮತ್ತು ಕಲಾವಿದರ ಏಳಿಗೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿದ ಶ್ರೀಯುತ ಸತೀಶ್ ಪಟ್ಲ ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮಗಿದು ಹೃದಯ ಸ್ಪರ್ಶಿ ಸ್ವಾಗತ ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಶ್ರೀಯುತರಿಗೆ ಶ್ರೀ ದೇವಳದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾದ SR ಸತೀಶ್ ಚಂದ್ರ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೆಲ್ಲರ ಹೆಮ್ಮೆಯ ಕರಾವಳಿ ಕರ್ನಾಟಕದ ಸಂಗೀತ ಲೋಕದ ಸ್ವರಮಾಂತ್ರಿಕ ಜಗದೀಶ್ ಆಚಾರ್ಯ ಪುತ್ತೂರು. ಕಳೆದ 16 ವರ್ಷದಿಂದ ದೇಶ ವಿದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ ಇವರದು. ಪುತ್ತೂರು ನೆಹರು ನಗರದ ದಿವಂಗತ ಗೋಪಾಲಕೃಷ್ಣ ಆಚಾರ್ಯ ಮತ್ತು ವಾರಿಜಾ ಆಚಾರ್ಯ ದಂಪತಿಗಳ ದ್ವಿತೀಯ ಪುತ್ರನಾದ ಇವರು ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತದಲ್ಲಿ ತರಬೇತಿಯನ್ನು ಪಡೆದು ಹಲವಾರು ಧ್ವನಿ ಸುರುಳಿಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದು ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಸಿನಿಮಾ ಗೀತೆಗಳನ್ನು ಹಾಡಿದ್ದಾರೆ. ತುಳುನಾಡಿನ ಗಾನ ಗಂಧರ್ವ ಬಿರುದಾಂಕಿತ ಇವರು ಗಾಯನ ಕ್ಷೇತ್ರದ ಸಾಧನೆಗಾಗಿ 3 ಬಾರಿ ಚಿನ್ನದ ಪದಕದಿಂದ ಸನ್ಮಾನವನ್ನು ಪಡೆದಿದ್ದಾರೆ. ಇವರಿಗೆ ಸಲ್ಲಿದ ಪ್ರಶಸ್ತಿಗಳ ಸರಮಾಲೆ ಅನೇಕ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಸಂಗೀತ ರತ್ನ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, 2019ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸ್ವರಲಾಲಿತ್ಯ ಪ್ರವೀಣ ಬಿರುದು ಮತ್ತು ಚಿನ್ನದ ಪದಕ, ಸ್ವರ ಸಾಮ್ರಾಟ್, ತುಳುನಾಡ ಗಾನ ಗಂಧರ್ವ ಬಿರುದು, ಆಕಾಶವಾಣಿ ಮಂಗಳೂರಿನ ಗ್ರೇಡ್ ಪಡೆದಿರುವ ಹೆಗ್ಗಳಿಕೆ ಇವರದು.
ರಾಷ್ಟ್ರ ಮಟ್ಟದಲ್ಲಿ ನಡೆದ ಒಂದೇ ಮಾತರಂ ವಿಡಿಯೋ ಆಲ್ಬಮ್ ಸ್ಪರ್ಧೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಸ್ಪರ್ಧಿಸಿದ 182 ಜನ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಹಾಗೂ 2 ಲಕ್ಷ ನಗದು ಬಹುಮಾನವನ್ನು ಪಡೆದು ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ಪಡೆದವರು. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ 5 ಬಾರಿ ವೇದಿಕೆಯಲ್ಲಿ ತನ್ನ ಸ್ವರ ಮಾಧುರ್ಯದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದ ಯುವ ಸಾಮ್ರಾಟ್ ಜಗದೀಶ್ ಪುತ್ತೂರು. ದೇಶದ ಜೊತೆ ವಿದೇಶದಲ್ಲೂ ಕುವೈಟ್, ಬಹರೈನ್, ಮಸ್ಕತ್, ಒಮನ್ ದೇಶದಲ್ಲೂ ತನ್ನ ಸ್ವರ ಮಾಧುರ್ಯದ ಕಾರ್ಯಕ್ರಮದ ಮೂಲಕ ಅಲ್ಲಿ ನೆಲೆಸಿರುವ ತುಳುವರು ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ. ಇಂತಹ ಕಲಾರತ್ನ ಹೊಂದಿರುವುದು ನಮ್ಮೆಲ್ಲರ ಹೆಮ್ಮೆಯೂ ಹೌದು. ಹಾಡು ಯಾವುದೇ ಇರಲಿ, ಸಾಹಿತ್ಯ ಹೇಗೇ ಇರಲಿ, ಅದಕ್ಕೆ ಜೀವ ತಂದು ಹಾಡುವ ಇವರಿಗೆ ತನ್ನದೇ ಆದ ಲಕ್ಷಾಂತರ ಅಭಿಮಾನ ಬಳಗವಿದೆ. ಸಂಗೀತವೇ ನನ್ನ ಉಸಿರು ಅನ್ನುವ ಅತ್ಯಂತ ಸರಳ ಸಜ್ಜನಿಕೆಯ ಗಾಯಕ ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಗೆ ನಮ್ಮ ಹೃದಯಾಂತರಾಳದ ಸ್ವಾಗತ, ಸುಸ್ವಾಗತ. ಇವರಿಗೆ ಆಡಳಿತ ಮಂಡಳಿಯ ಸಹ ಮುಕ್ತೇಶ್ವರರಾದ ದಿವಾಕರ್ ನಾಯಕ್ ಕುಂಟೂರು ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಇನ್ನೋರ್ವರು ವಿಜಯ್ ನೀರ್ಕೆರೆ. ಮೂಡಬಿದ್ರೆ ತಾಲೂಕು ತೆಂಕಮಿಜಾರು ಗ್ರಾಮದ ದೇವಕುದ್ರು ಮನೆ ದಿವಂಗತ ಧರ್ಮಪಾಲ ಮತ್ತು ವಸಂತಿ ದಂಪತಿಗಳ ಪುತ್ರರಾದ ಇವರು ಬಾಲ್ಯದಲ್ಲಿಯೇ ಮನೆಯ ಸಂಪ್ರದಾಯದಂತೆ ಜೀವನ ನಡೆಸಿದವರಾಗಿದ್ದು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ್ದು ಭಜನೆ, ಸತ್ಸಂಗ ಹಾಗೂ ಸಾಂಸ್ಕೃತಿಕ ಜಾನಪದ ಕಲೆಯನ್ನು ಮೈಗೂಡಿಸಿಕೊಂಡಿರುವವರು. ಊರಿನ ಭಜನಾ ಮಂಡಳಿಯಾದ ಶ್ರೀ ರಾಧಾಕೃಷ್ಣ ಭಜನಾ ಮಂಡಳಿ ನೀರ್ಕೆರೆಯಲ್ಲಿ ನಡೆಯುತ್ತಿದ್ದ ಪ್ರತಿ ವಾರದ ಭಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಲ್ಲಿನ ಕುಣಿತ ಭಜನೆಯಲ್ಲಿ ಆಸಕ್ತಿಯನ್ನು ವಹಿಸಿ ಹೊಸ ಹೊಸ ಶೈಲಿಯ ನೃತ್ಯ ಭಜನೆಯ ಮೂಲಕ ಭಕ್ತರ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ತಮ್ಮ 16ನೇ ವರ್ಷದಲ್ಲಿ ಶ್ರೀ ಧರ್ಮಸ್ಥಳದ ಭಜನಾ ತರಬೇತಿಗೆ ತಾವು ತಮ್ಮ ಊರಿನ ಭಜನಾ ಮಂಡಳಿಯಿಂದ ಆಯ್ಕೆಯಾಗಿ ನೃತ್ಯ ಭಜನಾ ತರಬೇತಿ ಪಡೆದು ಸಾವಿರಾರು ನೃತ್ಯ ಭಜನಾ ಪಟುಗಳನ್ನ ಸಮಾಜಕ್ಕೆ ಅರ್ಪಿಸಿದ ಕೀರ್ತಿ ವಿಜಯ್ ನೀರ್ಕೆರೆ ಇವರದು. ಭಜನೆಯ ನಿಮಿತ್ತ ಪುಣ್ಯ ಕ್ಷೇತ್ರಗಳಾದ ತಿರುಪತಿ, ಮಂತ್ರಾಲಯ ಮುಂತಾದ ಕಡೆ ಅಲ್ಲದೆ ಮೈಸೂರು ದಸರಾ, ಬೆಂಗಳೂರು, ಮುಂಬೈ, ಪುಣೆಯಲ್ಲಿ ಭಜನಾ ಸೇವೆಯನ್ನ ನಡೆಸಿದ ಹೆಮ್ಮೆ ಇವರದು. ಆಳ್ವಾಸ್ ಶಿಕ್ಷಣ ಸಂಸ್ಥೆಯಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತರಬೇತುದಾರರೂ ಹೌದು. 145ಕ್ಕೂ ಹೆಚ್ಚು ಭಜನಾ ಮಂಡಳಿಗಳನ್ನು ನಡೆಸುತ್ತಿದ್ದು ಪುರುಷರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ನೃತ್ಯ ಭಜನಾ ತರಬೇತಿ ನೀಡುವುದರ ಜೊತೆಗೆ ನಮ್ಮ ಕುಡ್ಲವಾಹಿನಿ ಆಯೋಜಿಸಿದ ನೃತ್ಯ ಭಜನಾ ಸೀಸನ್ 2 ಇದರಲ್ಲಿ ತಮ್ಮ ತಂಡ ಪ್ರಥಮ ಸ್ಥಾನ ಪಡೆದು ಕುಡ್ಲಾ ಸೀಸನ್ 2 ಕಿರೀಟವನ್ನು ಮುಡಿಗೇರಿಸಿದ ಹೆಗ್ಗಳಿಕೆ ಇವರದು. ಒಂದು ನಾಡಿಗೆ ಮಾತ್ರ ಸೀಮಿತವಾಗಿರದೆ ಮಲೆನಾಡಿನ ಪ್ರದೇಶಗಳಾದ ಚಿಕ್ಕಮಗಳೂರು, ಕಡೂರು, ಆಗುಂಬೆ, ಹಿರೇಬೈಲು, ಕೋಟೆಮಕ್ಕೆ ಮುಂತಾದ ಕಡೆಗಳಲ್ಲಿ ತಮ್ಮ ಶಿಷ್ಯವೃಂದವನ್ನ ಪಸರಿಸುತ್ತಾ ಶಿಷ್ಯರಲ್ಲಿ ಗುರುವಿನ ಗುಣವನ್ನ ಕಂಡು ಅದೆಷ್ಟೋ ತರಬೇತುದಾರರನ್ನ ಸಮಾಜಕ್ಕೆ ನೀಡಿದ ಯುವ ಕಣ್ಮಣಿ ಶ್ರೀಯುತ ವಿಜಯ್ ನೀರ್ಕೆರೆ. ದಿನನಿತ್ಯ ದೇವರ ನಾಮ ಸ್ಮರಣೆಯನ್ನ ಮಾಡುತ್ತಾ ಭಜನೆಯೇ ಜೀವನೋದ್ಯೋಗ ಕೊಟ್ಟ ಕಾಣಿಕೆಯನ್ನ ತೃಪ್ತಿಯಿಂದ ಪಡೆದು ದೇವತಾ ಸೇವೆಯನ್ನು ನಡೆಸುವ ಇವರಿಗೆ ಭಜಕ ವೃಂದದಿಂದ ಆಧುನಿಕ ಕನಕದಾಸ, ಸಮಾಜ ಸೇವಾರತ್ನ, ಗುರುರತ್ನ ಶಿರೋಮಣಿ ಎಂಬ ಬಿರುದನ್ನು ತಮ್ಮದಾಗಿಸಿಕೊಂಡ ಶ್ರೀಯುತ ವಿಜಯ್ ನೀರ್ಕೆರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಮನದಾಳದ ಸ್ವಾಗತಗಳು. ಶ್ರೀಯುತರಿಗೆ ಶ್ರೀ ದೇವಳದ ಆಡಳಿತ ಮಂಡಳಿಯ ಸಹ ಮುಕ್ತೇಶ್ವರರಾದ ಗಣೇಶ್ ಕಾಮತ್ ಪುಚ್ಚಕೆರೆ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬಂದ ಕೇಂದ್ರ ಬಿಂದುಗಳಾದ ಎಲ್ಲ ಭಜಕ ವೃಂದಕ್ಕೆ ಹಾಗೆಯೇ ಭಕ್ತಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಈ ಶುಭ ಕಾರ್ಯಕ್ರಮದ ಮುನ್ನುಡಿ ದೀಪ ಪ್ರಜ್ವಲನ. ದೀಪ ಬೆಳಗಿಸಿ ಉದ್ಘಾಟಿಸುವುದು ಎಂದರೆ ಕೇವಲ ಬೆಳಕನ್ನ ಹಚ್ಚುವುದಲ್ಲ, ಅದು ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನ, ಸಕಾರಾತ್ಮಕತೆ ಮತ್ತು
ಸಕಾರಾತ್ಮಕತೆ ಮತ್ತು ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಶುಭವನ್ನ ಸ್ವಾಗತಿಸುವ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಕೇತ. ಆತ್ಮಶಕ್ತಿಯನ್ನ ಜಾಗೃತಗೊಳಿಸುವ, ಸುತ್ತಲೂ ಶಕ್ತಿ ವಲಯವನ್ನ ಸೃಷ್ಟಿಸುವ ದೀಪವನ್ನ ಪ್ರಜ್ವಲಿಸಬೇಕು ಅಂತ ಹೇಳಿ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಸತೀಶ್ ಪಟ್ಲ ಹಾಗೂ ವೇದಿಕೆಯಲ್ಲಿರುವ ಎಲ್ಲಾ ಅಭ್ಯಾಗತರಲ್ಲಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ದೀಪ ಪ್ರಜ್ವಲನದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. नारायणी नमोस्तुते गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः श्री गुरुभ्यो नमः शुभमस्तु। ಧನ್ಯವಾದಗಳು ಶ್ರೀಯುತರಿಗೆ. ವೇದಿಕೆಯಲ್ಲಿರುವ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿರುವ ಆಸನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇದೀಗ ವೇದಿಕೆ ಶ್ರೀಯುತ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗಕ್ಕೆ. हरिओम।
ವಿಜಯೋತ್ಸವದ ನಂತರ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಸಲುವಾಗಿ ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ ಚಿಕ್ಕ ಮನಗಳಲ್ಲಿ ದೊಡ್ಡದಾದಂಥ ರಾಷ್ಟ್ರತತ್ವವನ್ನು ಬಿಂಬಿಸುವಂತಹ ಸಲುವಾಗಿ ರಾಷ್ಟ್ರ ವಿಜಯಜ್ಞ ಎಂಬ ಕಲ್ಪನೆಯೊಂದಿಗೆ ಭಜನಾ ಕಮ್ಮಟದ ಜೊತೆಯಾಗಿ ಕುಣಿತ ಭಜನೆಯನ್ನು ಆಯೋಜಿಸಿ 2.5 ಗಂಟೆಗಳ ಕಾಲ ಸಂಸ್ಕಾರ ಸಂಘಟನೆಯನ್ನು ಕಟ್ಟುವಲ್ಲಿ ನಮ್ಮೊಂದಿಗೆ ಒಂದಾಗಿ ಸೇರಿದಂತಹ ಕುಣಿತ ಭಜನೆಯ ತಂಡಗಳು ಹಾಗೂ ನಮ್ಮ ಮಕ್ಕಳು ಕುಣಿತಾರೆ ನೋಡಬೇಕು ಅಂತ ಸಂಭ್ರಮದಿಂದ ಸೇರಿದಂತಹ ಜನಸಮೂಹ, ಭಕ್ತ ಸಮೂಹ, ಹಿರಿಯರು ಎಲ್ಲರನ್ನು ಕೂಡ ಜಗದೀಶ್ ಆಚಾರ್ಯ ಪುತ್ತೂರು ಬಳಗದವರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಿಮಗೆ ಚಪ್ಪಾಳೆ ಹೊಡಿಲಿಕ್ಕೆ ಅವಕಾಶ ಇಲ್ಲ, ಕೈಯಲ್ಲಿ ತಾಳ ಇರ್ತದೆ, ಕುಣಿತಾ ಇರ್ತೀರಿ. ಪ್ರಾರಂಭಕ್ಕೆ ಒಂದು ಬಾರಿ ನಮ್ಮ ಧ್ವನಿ ನಿಮ್ಮಲ್ಲಿ ಕೇಳ್ತಾ ಉಂಟು ಅಂತೇಳಿ ಗೊತ್ತಾಗುವುದಕ್ಕಾಗಿ ಒಂದು ಚಪ್ಪಾಳೆಯ ಸ್ಫೂರ್ತಿ ವೇದಿಕೆ ತನಕ ಬಂದು ಈ ಕಾರ್ಯಕ್ರಮದ ಕೊನೆಯ ತನಕ ಸಂಘಟನೆಯನ್ನು ಉಳಿಸಿಕೊಳ್ಳುವ ಅಂತ ಕೇಳಿಕೊಳ್ಳುತ್ತಾ ವಿಘ್ನ ನಿವಾರಕ ವಿಘ್ನೇಶ್ವರನ ಆರಾಧನೆಯ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗ್ತದೆ. ವೇದಿಕೆಯಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗ. ಶರಣು ಬಿನಗನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬಿನಗನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬ
ಲೋಕಾಂತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಾಂತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ ಶರಣು ವಿನತನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ವಿನತನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಗಣಪತಯೇ ನಮಃ ಗಣಪತಯೇ ನಮಃ ಗಣಪತಯೇ ನಮಃ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬಿನಗನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬಿನಗನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬಿನಗನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ನನಗೆ ಭಾರಿ ಬೇಜಾರಂದ್ರೆ ಕುಣಿತಾ ಇರುವವರಿಗೆ ನೀವು ಕುಣಿಯುವುದು ಹೇಗೆ ಕಾಣ್ತದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಚಂದ ಕಾಣ್ತದೆ ಗೊತ್ತುಂಟ ಇಷ್ಟು ಮೇಲ್ಗಡೆಯಿಂದ. ನೀವಲ್ಲಿ ಕುಣಿತಾ ಇದ್ದೀರಲ್ಲ ಇಷ್ಟು ನನಗೆ ತುಂಬ ಜನ ಕುಣಿಯೋದು ಕಾಣ್ತದೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ತಾನು ಮಾಡಿದ ಕೆಲಸ ತನಗೇ ಕಾಣೋದಿಲ್ಲ, ಗುರುತಿಸುವುದು ಸಮಾಜ. ಈ ನಿಟ್ಟಿನಲ್ಲಿ ಅಭೂತಪೂರ್ವವಾದಂಥ ಒಂದು ಸಂಘಟನೆಯನ್ನು ಈ ಗೋಧೂಳಿ ಸುಮುಹೂರ್ತದಲ್ಲಿ ಆಯೋಜನೆ ಮಾಡಿದ್ದೇ ಒಂದು ದೊಡ್ಡ ವಿಚಾರ. ಹಸು ಸಾಕುವವರಿಗೆ ಗೊತ್ತಿರಬಹುದು, ಮನೆಗೆ ದನಗಳು ವಾಪಸ್ ಬರುವ ಹೊತ್ತಲ್ಲಿ ಲಕ್ಷ್ಮಿಯನ್ನು ಕೂಡ ಜೊತೆಯಾಗಿ ಬರ್ತದೆ ಮನೆಗೆ ಅಂತ ಲೆಕ್ಕ. ಸಂಜೆಯ ಹೊತ್ತಲ್ಲಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೀಪ ಬೆಳಗಿಸಿ ದೇವರನ್ನು ನಾವು ಪೂಜೆ ಮಾಡುವಂಥ ಹೊತ್ತು, ಭಜನಾ ಸ್ವರೂಪದಲ್ಲಿ ದೇವರನ್ನು ಒಲಿಸಿಕೊಳ್ಳುವ ಹೊತ್ತಲ್ಲಿ ಸಾರ್ವಜನಿಕವಾಗಿ ಇಷ್ಟು ಜನ ಜೊತೆಯಾಗಿ ಸೇರಿ ವ್ಯಕ್ತಿಯಲ್ಲಿಲ್ಲದ ಶಕ್ತಿ ಸಮಷ್ಟಿಯಲ್ಲಿದೆ ಎಂಬ ತತ್ವದ ಅಡಿಯಲ್ಲಿ ನಾವು ಜೊತೆಯಾಗಿ ಸೇರಿದ್ದೇವೆ. ಅಂತ ಒಂದು ಭಾಗ್ಯ ನಿಮ್ಮದು ಮಾತ್ರ ಅಲ್ಲ, ಇದನ್ನು ನೋಡಲಿಕ್ಕೆ ಕಣ್ಣು ತುಂಬ ಕಂಡುಕೊಳ್ಳಲಿಕ್ಕೆ ಅವಕಾಶ ನಮಗೊಂದು ಕಲ್ಪಿಸಿಕೊಟ್ಟಿದ್ದೀರಿ ಎಂಬ ಸಂತೋಷದೊಂದಿಗೆ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅಮ್ಮನನ್ನು ಸ್ತುತಿಸುವ ಆರಾಧಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ದಾಸ ಸಂಕೀರ್ತನೆಯೊಂದಿಗೆ ಜಗದೀಶ್ ಆಚಾರ್ಯ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆ.
ಹರಿ ಟೆಸ್ಟ್ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿ ನಿಧಾನ ಮರಿ ಕುಣಿದ ಕುಣಿತ ಭಜನೆಯೊಂದಿಗೆ ಹರಿನಾಮ ಸಂಕೀರ್ತನೆ ಕೂತವರು ಕೂಡ ಒಂದು ಗಳಿಗೆ ಎತ್ತಿಕೊಂಡು ಹರಿನಾಮ ಸಂಕೀರ್ತನೆ ಒಟ್ಟು ಸೇರಿ ಮಾಡುವ ಭಜನೆ ಕುಣಿತ ಭಜನೆ ಮಾಡುತ್ತಿದ್ದವರು ಹಾಡ್ಲಿಕ್ಕೆ ಸಾಧ್ಯ ಆದರೆ ಒಟ್ಟು ಸೇರಿ ಹಾಡುವ ಅಲ್ಲಿ ಬದಿಯಲ್ಲಿ ಕೂತವರು ಭಕ್ತಿಯಿಂದ ಹರಿಯ ಪಾದ ಮುಟ್ಟುವ ಕೆಲಸ ಮಾಡುವ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ 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 ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಖಂಡಿತವಾಗಿಯೂ ನಿಮ್ಮ ಈ ಭಜನಾ ನೃತ್ಯಕ್ಕೆ ಶ್ರೀಹರಿಯು ಒಲಿದಿರುತ್ತಾನೆ, ಅಮ್ಮ ಭಗವತಿ ತಾಯಿ ಒಲಿದಿರುತ್ತಾರೆ. ಖಂಡಿತ ಒಂದು ಬಾರಿ ಪ್ರೀತಿಯ ಜೋರಾದ ಕೈ ಚಪ್ಪಳೆ ನಮ್ಮ ಭಜನಾ ನೃತ್ಯ ತಂಡದ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ
ಇಷ್ಟು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಸಂಘಟನೆ ಮಾಡುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಲೈಫಲ್ಲಿ ಕೂಡ ಹಾಗೆ ಸಾಧಾರಣ ಒಂದು ದಶಕದಿಂದ ಜಗದೀಶ್ ಆಚಾರ್ಯ ಅವರ ಕಾರ್ಯಕ್ರಮದಲ್ಲಿ ನಿರೂಪಕನಾಗಿ ನಾನು ಹೋಗ್ತಾ ಇದ್ದೇನೆ. ಇದು ಎರಡನೇ ಕಡೆ ನಾವು ನೋಡುವಂಥದ್ದು. ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು 3-4 ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಇದೇ ಥರ ನಮ್ಮ ಕಾರ್ಯಕ್ರಮ ಆಯೋಜನೆ ಆದಾಗ ದೇವಸ್ಥಾನದ ಎದುರಿಗಿನ ರಸ್ತೆಯಲ್ಲಿ ದೀಪ ಉರಿಸಿ ಸಾಧಾರಣ 2187 ಮಂದಿ ಜೊತೆಯಾಗಿ ಸೇರಿ ನೃತ್ಯ ಮಾಡಿದ್ದು ಒಂದು. ಆದರೆ ಇನ್ನೊಂದು ನನ್ನ ಕಣ್ಣೆದುರಿಗೆ ಕಂಡದ್ದು ಇದು 2 ಕಾರ್ಯಕ್ರಮ ನನಗೆ ಒಂದು ದಶಕದಲ್ಲಿ ನಾನು ನೋಡಿದ ಹಾಗೆ. ಸಣ್ಣ ಸಣ್ಣ ಪುಟ್ಟ ಪುಟ್ಟ ತಂಡಗಳು ನೃತ್ಯ ಮಾಡಿದ್ದು ಕಂಡಿದ್ದೇನೆ. ಆದರೆ ಏಕಕಾಲದಲ್ಲಿ ಇಷ್ಟು ಜನ ಜೊತೆಯಾಗಿ ಸೇರಿತ್ತು. ನಮ್ಮಲ್ಲಿ ಕುಣಿಯುವುದು ಬೇರೆ, ಮನಸ್ಸಲ್ಲೇ ಕುಣಿಯುವುದು ಅಂತ ಬೇರೆ. ನೀವು ಎದುರು ಭಾಗದಲ್ಲಿ ಕುಣಿತಾ ಇದ್ದೀರಿ, ಪಕ್ಕದಲ್ಲಿ ಕುಳಿತವರು ಭಕ್ತಾದಿಗಳು ಮನಸ್ಸಲ್ಲೇ ಕುಣಿತಾ ಇದ್ದಾರೆ. ಅದು ಕೂಡ ಒಂದು ಸಂತೋಷದ ಸೂಚಕವೇ. ಇಷ್ಟು ಹೊತ್ತಿನ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಬಂದಿದ್ರೆ ಆ ಸೈಡಲ್ಲಿ ಪಕ್ಕದಲ್ಲಿ ಕೂತವರು ಒಂದು ಬಾರಿಯ ಚಪ್ಪಾಳೆ ಸ್ಫೂರ್ತಿ ನಮ್ಮ ಭಜನಾ ತಂಡದವರಿಗೂ ಸಂಗೀತಕ್ಕೂ ದೊರಕಲಿ ಅಂತ ಕೇಳಿಕೊಳ್ಳುತ್ತಾ, ದೇವರು ಇದ್ದಾನ ಅಂತ ಪ್ರಶ್ನೆ ಮಾಡುವವರು ಖಂಡಿತ ಇಂಥ ಕಾರ್ಯಕ್ರಮವನ್ನು ನೋಡಬೇಕು. ನನ್ನ ಮನಸ್ಸಿಗೆ ಕಂಡಂಥ ವಿಚಾರ, ನಾವು ಬರುವ ಹೊತ್ತಿಗೆ ವಿಶಾಲವಾದಂಥ ಸಭಾಂಗಣ ಖಾಲಿಯಾಗಿತ್ತು. ಒಂದು 4-5 ಮಂದಿ ಸ್ವಯಂ ಸೇವಕರು ದುಡಿತಾ ಇದ್ರು. ಆ ಸರ್ಕಲ್ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನನ್ನ ಸತ್ಯ ಹೇಳ್ತೇನೆ, ನಾನು ಅದರಲ್ಲಿ ರೆಡಿಯಾಗಿ ಬಂದದ್ದು ಅಂತ ಎಣಿಸಿದ್ದು ಹಾಸು ವಸ್ತ್ರದಲ್ಲಿ. ಎಷ್ಟು ಚಂದ ಆ ಸರ್ಕಲ್ ಆಗಿದೆ, ಅದೇ ರೀತಿ ದೀಪದ ಅಲಂಕಾರವಾಗಿದೆ. ಇಷ್ಟು ಜನ ಬಂದರೂ ಕೂಡ ನಮ್ಮದೇ ಅಂಗಳದಲ್ಲಿ ಕುಣಿಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕುಣಿತ ಭಜನೆ ಆಯೋಜನೆ ಮಾಡಬೇಕಿದ್ರೆ ಇದರ ಹಿಂದೆ ಎಷ್ಟೋ ಜನ ಕುಣಿಲಿಕ್ಕೆ ಒಂದು ತಿಂಗಳಗಟ್ಟಲೆ ಮೊದಲೇ ಕುಣಿಲಿಕ್ಕೆ ಶುರು ಮಾಡಿರ್ಬೋದು. ಸಂಘಟಕರು ಇದರ ಹಿಂದೆ ಕುಣಿಲಿಕ್ಕೆ ಶುರು ಮಾಡಿರ್ಬೋದು. ನೀವು ಇವತ್ತು ಕುಣಿಬೇಕಿದ್ರೆ ಮನುಷ್ಯನಿಗಿರುವುದು ಜೀವನದಲ್ಲಿ 2 ಆಪ್ಷನ್ಸ್. ಒಂದು, ದೇವರ ನಾಮ ಹಾಡಿಕೊಂಡು ಕುಣಿಬೇಕು ಈಗಿನ ಹಾಗೆ. ತಪ್ಪದಿದ್ರೂ ನೀವು ಕುಣಿಬೇಕು, ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಳಿದಾಗೆ ಕುಣಿಬೇಕು. ಅಂತೂ ಕುಣಿಯುವುದಂತೂ ನಿಮ್ಮ ಜೀವನದಲ್ಲಿ ಸಾರ್ಥಕ್ಯವಾಗಿ ಕುಣಿಲೇಬೇಕಾಗ್ತದೆ. ನಿಮಗೆ ಗ್ಯಾಪ್ ಬೇಕಾ ಬೇಡವಾ? ಬೇಡ ಅಂತಾದರೆ ಹಾಡು ಬೇರೆ, ಬೇಕು ಅಂತಾದರೆ ಒಂದು ಹಾಡು ಬೇರೆ. ಒಂದು ಗ್ಯಾಪ್ ಮಾಡು, ಒಂದು ಗ್ಯಾಪ್ ಮಾಡಿ ಮತ್ತೆ ಕುಣಿತ ಭಜನೆ ಮಾಡು. ಕಂಟಿನ್ಯೂ ನೀವು ಲಿಸ್ಟಿನಾಗೆ ಹಾಡಿ ಕುಣಿತು ಕುಡಿದುಕೊಂಡು ಕೊಡ್ತೀರಾ ಹೋಗ್ತೀರಾ, ಅಥವಾ ಗ್ಯಾಪ್ ಬೇಕಾ? ಗ್ಯಾಪ್ ಬೇಡವಾ? ಹಾಡು ಆದರೆ ಚೇಂಜ್ ಮಾಡ್ತೇವೆ. ಒಲಿದು ಬಾ ರಮ್ಮಯ್ಯ ಒಲಿದು ಬಾ, ಅದು ಕೂಡ ಕುಣಿಲಿಕ್ಕೆ ಇರ್ತದೆ. ಹಾಡು ಈಗ ಆಡ್ತೇವೆ, ಆಗ್ಬೋದಲ್ಲ? ಜನಪದ ಶೈಲಿಯಲ್ಲಿ ತಾಯಿ ಆರಾಧನೆ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಜನ್ಯಪ್ರಸಾದ್ ಅನಂತಾಳ್.
ಉಳ್ಳುಳ್ಳು ನೀನು ಚಾಮುಂಡಿ ಛಾಯ ಉಳ್ಳುಳ್ಳು ಚಾಮುಂಡಿ ಆಯ ಛಾಯ ಉಳ್ಳುಳ್ಳು ಮಾಯಗಾಂತಿ ಚಾಮುಂಡಿ ಆಯ ಛಾಯ ಉಳ್ಳುಳ್ಳು ಮಾಯಗಾಂತಿ ಚಾಮುಂಡಿ ದಯಮಾಡಿ ಒಲಿದು ನೀನು ಮನೆ ದೇವಿ ಚಾಮುಂಡಿ ಮೈಸೂರು ವಲ್ಕರ ಮನೆ ದೇವಿ ಚಾಮುಂಡಿ ಜೈಸುವರ ಪಾಲಿಸಮ್ಮ ಚಾಮುಂಡಿ ಈ ಜೈಸುವರ ಪಾಲಿಸಮ್ಮ ಚಾಮುಂಡಿ ಒಲಿದು ತಾಯಿ ಒಲಿದು ಅಮ್ಮ ಒಲಿದು 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 ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಬಾರೆ ಮೈಶಾಸುರನ ಕೊಂದು ಮೈಸೂರಿನಲ್ಲಿ ಮೈಶಾಸುರನ ಕೊಂದು ಮೈಸೂರಿನಲ್ಲಿ ಬೆಟ್ಟದ ಬೆಡಗಿ ನೀನು ಬಾರೆ ಅರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಬಾರೆ ಶ್ರೀ ದುರ್ಗಾ ಪರಮೇಶ್ವರಿ ಒಲಿದು ಬಾರೆ ಶ್ರೀ ದುರ್ಗಾ ಪರಮೇಶ್ವರಿ ಕೆಲವೊಂದು ಹಾಡುಗಳು ಕುಣಿಲಿಕ್ಕಾಗಿಯೇ ಇರುವಂತಹದ್ದು. ಇನ್ನು ಕೆಲವು ಹಾಡುಗಳಿಗೆ ಸಡನ್ ಆಗಿ ಕುಣಿಲಿಕ್ಕೆ ಶುರು ಮಾಡಬೇಕಾಗ್ತದೆ. ನಾನು ನೋಡೋದು ನಿಮ್ಮ ತಂಡಕ್ಕೆ ಒಬ್ಬೊಬ್ರು ಲೀಡರ್ ಅಂತ ಇರ್ತಾರೆ, ಅವ್ರದ್ದೊಂದು ಗಮನ ಈ ಕಡೆ ಇರ್ತದೆ, ಹಾಡು ಹೇಗೆ ಹೋಗ್ತದೆ ಅಂತ ಪ್ಯಾಟರ್ನ್ ನೋಡ್ಲಿಕ್ಕೆ. ಅಲ್ಲೇ ಕೊರಿಯೋಗ್ರಫಿ ಸೆಟ್ ಮಾಡಿ ನೃತ್ಯ ಮಾಡಿದರು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಈ ಹಾಡಿಗೆ ನೀವು ಕುಣಿದ ಒಂದು ಸ್ಟೈಲ್ ನನ್ನ ಮನಸ್ಸಿಗೆ ಖುಷಿಯಾದದಕ್ಕೆ ನಮ್ಮ ತಂಡದ ಪರವಾಗಿ ಒಂದು ಚಪ್ಪಾಳೆ ನನ್ನ ಸೈಡಿಂದ ನಿಮಗೆ. ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ದಾಸ ಸಾಹಿತ್ಯಗಳು ಇರುವುದೇ ಕುಣಿದು ಹಾಡುವುದಕ್ಕಾಗಿ. ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳಕ್ಕೆ ತಕ್ಕ ಹಾಗೆ ಶ್ರುತಿ ಹಿಡಿದು ಹೆಜ್ಜೆ ಇಟ್ಟು ದೇವರ ನಾಮಗಳನ್ನು ಬೀದಿ ಬೀದಿಗಳಲ್ಲಿ ಯಾರು ಕುಣಿತಾ ಹಾಡ್ತಾನೋ ಅವನಿಗೆ ದಾಸ ಅಂತ ಹೆಸರು. ಅಂತ ದಾಸ ಪರಂಪರೆ ನಮಗೆ ಭಕ್ತಿಯ ಮಾರ್ಗ ಶ್ರೇಷ್ಠವಾದಂಥ ಮಾರ್ಗವನ್ನು ಹಾಕಿಕೊಟ್ಟದ್ದು. ಅವಳು ಗೋಪಾಲಣ್ಣ ತೂಪೇರಿ ಇಂಕ ನಾಚಿಗೆ ಆಪುಣು ಯಾನ್ ನಲಿ ಪೂಜೆ ಅಂತ ಹೇಳಿಯೋ, ಅವಳು ಗಿರಿಜಕ್ಕೋಲೇರಿ ಯಾನ್ ನಲಿ ಪೂಜೆ ಅಂತ ನಾರಾಯಣನ ಕುಣಿಯದೆ ಕೂತುಕೊಳ್ಳೋದು ಮಾಡಿದ್ರೆ ಅದಕ್ಕೆ ದಾಸ ಪರಂಪರೆ ಅಂತ ಹೇಳೋದಿಲ್ಲ. ಅರ್ಧ ಪರಿಚಯ ಇದ್ದವರಲ್ಲಿ ಮಾತ್ರ ನಮಗೆ ನಾಚಿಕೆ ಇರುವುದು. ಫುಲ್ ಪರಿಚಯ ಇರಬೇಕು, ತಪ್ಪಿದ್ರೆ ಪರಿಚಯವೇ ಇರಬಾರ್ದು. ದುರ್ಗಾ ಪರಮೇಶ್ವರಿ ಎದುರುಗಡೆ ಬೆಳೆದು ಕುಳಿತು ನಮ್ಮ ಸಂಸಾರದ ತಾಪತ್ರಯನ್ನು ಅವಳ ಪಾದದಡಿಗೆ ಬಿಟ್ಟ ಮೇಲೆ ನಮಗೆ ಇದರಲ್ಲಿ ನಾಚಿಕೆಯಲ್ಲಿಂದ ಬಂತು ಅಂತ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಸಂಘಟಿಸಿ ನಾಚಿಕೆಯ ಎಲ್ಲವನ್ನೂ ಬಿಟ್ಟು ಸರ್ವವೂ ದೇವರು ಎಂಬ ಭಾವನೆಯೊಂದಿಗೆ ಈ ಕುಣಿತ ಭಜನೆ ಕಾರ್ಯಕ್ರಮ ಏರ್ಪಾಡಾಗಿದೆ. ಅದಕ್ಕೆ ತಕ್ಕ ಹಾಗೆ ರಾಷ್ಟ್ರವನ್ನು ಕಟ್ಟುವಂತಹ ರಾಷ್ಟ್ರ ವಿಜಯ ಯಜ್ಞ ಎಂಬ ತತ್ವವನ್ನು ಹೊಂದಿಸಿಕೊಂಡು ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತಾ ಜಗದೀಶ್ ಆಚಾರ್ಯ ಅವರಿಂದ ಕುಣಿತ ಭಜನೆಗಾಗಿಯೇ ರಾಗ ಸಂಯೋಜನೆ ಮಾಡಿ ದಾಸ ಸಾಹಿತ್ಯವನ್ನು ಕುಣಿತ ಭಜನೆಯ ಮೂಲಕ ಮನಕ್ಕೂ ಮನೆಗೂ ತಲುಪಿಸುವಂತಹ 2 ಗೀತೆಗಳು ಮೂಡಿ ಬಂದಿದೆ. ಆ 2 ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ, ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ, ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ, ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಸ್ವಾಮಿ, ವಜ್ರ ಪಂಜರ ಪಾಂಡವ ಪ್ರಿಯನೇ, ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ, ನೀಲವ
ವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೃಷ್ಣ ಹೇ ಕೃಷ್ಣ 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 ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೊಳಲನೂದುವ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು
ಸಡಲದಾಯಿತು, ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. 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 ಯಾವನಾದರೇನು ಇವನ ಕ್ಷಣವು ಕಾಣದೆ, 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 ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದು ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದು ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಒಟ್ಟು ಸೇರಿ ಹಾಡುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, 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 ಕೊಳಲನೂದುವ. ಕೃಷ್ಣ 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 ಜಗದೊಡೆಯ ಶ್ರೀಕೃಷ್ಣ
ಎನ್ನುಡೆಯ ಕೃಷ್ಣ ಉಡುಪಿಗೊಡೆಯ ಕೃಷ್ಣ ಒಂದು ಬಾರಿ ಜೋರಾದ ಕೈ ಚಪ್ಪಾಳೆ ನಮ್ಮ ವಾದ್ಯ ವೃಂದದವರಿಗೂ ಹಾಗೂ ಸೇರಿದ ಭಜಕ ವೃಂದದವರಿಗೂ. ಥ್ಯಾಂಕ್ ಯು. ನಿಮಗೆ ಆಯಾಸ ಆಗಿದೆ ಅಂತಲ್ಲ, ಹಾಕಿಕೊಟ್ಟ ವೃತ್ತದಲ್ಲಿಯೇ ಇದ್ದೀರೋ ಅಂತ ನೋಡಿಕೊಡ್ಲಿಕ್ಕೆ ಒಂದು ಅವಕಾಶ ಅಷ್ಟೇ. ಕುಣಿದಾಗುವಾಗ ಇನ್ನೊಂದು ವೃತ್ತಕ್ಕೆ ಹೋಗಬಾರ್ದಲ್ಲ, ಒಂದು ಹಾಗೆ. ಇನ್ನೊಂದು ಬೆವರು ಒರೆಸಿಕೊಳ್ಳಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕು, ನೀರು ಕುಡಿಲಿಕ್ಕೆ ಸ್ವಲ್ಪ ಹೊತ್ತು ಬೇಕು. 45 ನಿಮಿಷಗಳ ಲೆಕ್ಕದ್ದು ಮಾಸ್ಟರ್ 3 ಪೀರಿಯಡ್ ಮಾಡಿದರೆ ನಮಗೆ ಆಗೋದಿಲ್ಲ, ಕೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಹಾಡಿಗೆ ರೆಸ್ಟ್. ಅಲ್ಲಿ ಬಂದು ಕಾರ್ಯಕರ್ತರು ಕೇಳಿಕೊಂಡ್ರು, ಅಲ್ಲೇ ಕುಳಿತುಕೊಳ್ಳಿ, ನಿಂತಲ್ಲೇ ಕುಳಿತುಕೊಳ್ಳಿ. ನಮ್ಮ ಒಂದು ಹಾಡಿನ ನಂತರ ಮತ್ತೆ ಭಜನಾ ಕಾರ್ಯಕ್ರಮ ಮುಂದುವರಿತದೆ, ಕುಣಿತ ಭಜನಾ ಕಾರ್ಯಕ್ರಮ. ವಿಶೇಷವಾಗಿ ಈಶ್ವರನ ಕುರಿತಾದಂಥ ಆದಿಯು ಅಂತ್ಯವು ಆಕಾರವೂ ಇಲ್ಲದಂತಹ ನಿರಾಕಾರ ನಿರ್ಗುಣ ಸಂಪನ್ನನಾದಂತಹ ಮಹೇಶ್ವರನ ಸ್ತುತಿಯ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಡಾಕ್ಟರ್ ಉಜ್ವಲಾಚಾರ್ ಮಂಕುಡಿ. ಹರಿಯೋ ಶಾರ್ಪ್ ಡಂಗರು 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 ಮಾಸಿವ ಡಂಗರು 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 ಮಾಸಿವ ವೈಯಾರಿ ಮಾಸಿವ ಡಂಗರು ಮಾಸಿವ
మోసుకొని కొప్పును ముట్టను దండలల్లుకొని దేవరాని రసిగళ్ళ నిప్పుకొని ఎదురగి పున్నమి వెన్నెలప్పుకొని కేదారి నందవు కేదారి నాథుడా కేదారి నందవు కేదారి నాథుడా పుత్రియ దేవయ ఓపతి నాథుడా డంగురు 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 వయ్యారి మా శివ డంగురు మా డంగురు 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 మా శివ వయ్యారి మా శివ డంగురు మా ఓం నమ శివ ఓంకార మా శివ శంకర గౌరీ మకంచుడు మా ఓం నమ శివ ఓంకార మా శివ శంకర మౌళి మకంచుడు మా డంగురు 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 మా శివ వయ్యారి మా శివ డంగురు మా డంగురు 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 మా శివ వయ్యారి మా శివ డంగురు మా వయ్యారి మా శివ డంగురు మా వయ్యారి మా శివ డంగురు మా డంగురు డంగురు మా శివ వయ్యారి మా శివ డంగురు మా ఓం నమ శివ ఓంకార మా శివ శంకర గౌరీ మకంచుడు మా ఓం నమ శివ ఓంకార మా శివ శంకర మౌళి మకంచుడు మా డంగురు 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 మా శివ వయ్యారి మా శివ డంగురు మా డంగురు 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 మా శివ వయ్యారి మా శివ డంగురు మా ఓం నమ శివ ఓంకార మా శివ శంకర గౌరీ మకంచుడు మా ఓం నమ శివ ఓంకార మా శివ శంకర మౌళి మకంచుడు మా డంగురు 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 మా శివ వయ్యారి మా శివ డంగురు మా డంగురు 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 మా శివ వయ్యారి మా శివ డంగురు మా 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 ಸಾಕಲ್ಲ ರೆಸ್ಟ್. ನಮ್ಮಲ್ಲಿ ಎಲ್ಲ ಕಲಾ ಪ್ರಕಾರಗಳು ಕೂಡ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇರುವಂತಹದ್ದು. ನೃತ್ಯವಾಗಲಿ, ಸಂಗೀತವಾಗಲಿ, ನಾಟಕಗಳಾಗಲಿ, ಯಕ್ಷಗಾನವಾಗಲಿ ಎಲ್ಲ ಕಲಾ ಪ್ರಕಾರಗಳು ಮೂಲ ಸ್ವರೂಪದಲ್ಲಿ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇರುವಂತಹದ್ದು. ನೀವು ನೃತ್ಯಿಸುವುದು, ನಾವು ಹಾಡುವುದು ಎರಡೂ ಕೂಡ ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನವೇ. ಹಾಗೆ ನವವಿಧವಾದಂಥ ಭಕ್ತಿಗಳಲ್ಲಿ ವೇದಿಕೆಯಲ್ಲಿ ಕೀರ್ತನ ಆಗಬೇಕಿದ್ರೆ ಶ್ರವಣ ಮಾಧ್ಯಮದ ಮೂಲಕ ಹಾಡುಗಳನ್ನು ಕೇಳುವುದು ಕೂಡ ದೇವರನ್ನು ಒಲಿಸಿಕೊಳ್ಳುವ ಒಂದು ಪ್ರಯತ್ನವೇ. ಈ ಮೂರು ಒಟ್ಟಾಗಿ ಸೇರಿ ನಡೀತಾ ಇದೆ. ನಾವು ಹಾಡುವವರಿದ್ದೇವೆ, ನೀವು ಕೇಳುವವರಿದ್ದೀರಿ. ನರ್ತನದ ಮೂಲಕ ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಈ ಸಂಜೆ ಹೊತ್ತಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ನೃತ್ಯ ಭಜನೆಯೊಂದಿಗೆ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಜಗದೀಶ್ ಆಚಾರ್ಯ ಅವರಿಂದಲೇ ರಾಗ ಸಂಯೋಜನೆಗೊಂಡಂಥ ದಾಸ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಅರಗಿನ ಮನೆಯೊಳು ಪಾಂಡು ಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು.
ಹೊರಗಿನ ಮನೆಯೊಳು ಪಾಂಡು ಕುಮಾರರು ಇರುತ್ತಿರೆಯವರಿಗೆ ಬಂದ ವಿಪತ್ತನು ಪರಿಹಾರವ ಮಾಡಿ ದ್ರುಪದನ ಪುರದೊಳು ಕೃಷ್ಣ ಪರಿಹಾರವ ಮಾಡಿ ದ್ರುಪದನ ಪುರದೊಳು ಪರಮಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಬಂದ ಭಕ್ತ ಬೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ. ಮನೆಯುಳು ಪಾಂಡು ಕುಮಾರರು ಇರುತ್ತಿರೆಯವರಿಗೆ ಬಂದ ವಿಪತ್ತನು ಹೊರಗಿನ ಮನೆಯುಳು ಪಾಂಡು ಕುಮಾರರು ಇರುತ್ತಿರೆಯವರಿಗೆ ಬಂದ ವಿಪತ್ತನು ಪರಿಹಾರವ ಮಾಡಿ ದ್ರುಪದನ ಪುರದೊಳು ಪರಮಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ. ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ ಬಂದ
ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಭಕ್ತ ವೃಂದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಹೇ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ನಿತ್ಯಾನಂದ. ಈ ಕುಣಿತ ಭಜನೆ ಕೇವಲ ದಾಸ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ನಮ್ಮ ತುಳುನಾಡ ಪರಂಪರೆಯಲ್ಲಿ ವ್ಯವಸಾಯವೇ ನಮ್ಮ ಮುಖ್ಯ ಉದ್ದೇಶವಾಗಿದ್ದುಕೊಂಡು ಕೃಷಿಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶರೀರದಲ್ಲಿ ಬೆವರು ಬರುವುದು, ಶ್ರಮ ಆಗುವುದು ಗೊತ್ತಾಗಬಾರದೆಂಬ ಸದುದ್ದೇಶದಿಂದ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಹಾಡುಗಳು ಜನಪದ ಸಂಸ್ಕೃತಿಯಲ್ಲಿ ಹೊಲದಲ್ಲಿ ನೇಜಿ ನಡುವಾಗಿಂದ ತೊಡಗಿದಾಗಿಂದ ನಮ್ಮಲ್ಲಿತ್ತು. ಅಂತಹ ಲೇಲೆ ಹಾಡುಗಳು ಒಂದು ಸಂಪ್ರದಾಯಸ್ಥವಾಗಿ ದೇವರ ನಾಮವನ್ನು ಕುರಿತಾಗಿ ಬರಲಿ ಎಂಬ ಸದುದ್ದೇಶದಿಂದ ವಾದಿರಾಜರಿಂದ ರಚಿತವಾದಂಥ ತುಳು ಸಾಹಿತ್ಯದ ದಶಾವತಾರದ ಬಗ್ಗೆ ರಚಿತವಾದಂಥ ವಿಶೇಷವಾದಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಣ್ಣ ಬುಡ್ದು ನೀರುದುಲೈ ಉಪ್ಪು ನಾರು ಏರುಗ ಅಣ್ಣೆ ಪನ್ಪೆ ಪೇಳೆ ಮತ್ಸ್ಯ ದೇವರತ್ತೆಗ ರಕ್ಕಸನ ಕಿರ್ದು ಭೂಮಿ ದೆರ್ತಿನಾರು ಏರುಗ ರಕ್ಕಸಾರಿ ಭೂವರ ದೇವರತ್ತೆಗ 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 ಲೇ 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 ಲೆಗ ಲೇ 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 ಕಂಡು ಲೇ 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 ಲೆಗ ಲೇ 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 ಲೆಗ
ಸಾರಥಿತ್ವ ಮಲ್ತಿನಾರ ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಅರ್ಜುನನ ಸಾರಥಿತ್ವ ಮಲ್ತಿನಾರ ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಅರ್ಜುನಗ ಸಾರಥಿತ್ವ ಮಲ್ತಿನಾರ ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಅರ್ಜುನನ ಸಾರಥಿತ್ವ ಮಲ್ತಿನಾರ ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಕುಂಡು ಬುಳ್ದು ಬತ್ತಲೆಡು ಉಂದಿನಾರ ಏರಗ ಒಂದೇ ಪಂಪೆ ಕೇಳೆ ಮುಂದೆ ದೇವರತ್ತೆಗ ಕುಂಡು ಬುಳ್ದು ಬತ್ತಲೆಡು ಉಂದಿನಾರ ಏರಗ ಒಂದೇ ಪಂಪೆ ಬುದ್ಧಿ ರೀತಿ ದೇವರತ್ತೆಗ ಏರಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಕುದುರೆದ ಮಿತ್ತೇದ ತಿರುಗಿನಾರ ಏರಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಕಂಡು ಲೇಲೆಗ ಒಂಜಿ ಸಾಂಗ್ ಬೇತೆ ಬನಕ ಹೊರ್ತ ಕುಲ್ಲಲೆ ಒಂತ ಕುಲ್ಲಲೆ ಬಕ್ಕ ಕಂಟಿನ್ಯೂ ಅಲ್ಪ ಅವಳು ನಲಿಪುನಕ್ಲೆಗೆಲ್ಲ ಲೈಟ್ ಬುರುಂಡು ಎಂಕ್ಲೆಗೆಲ್ಲ ಲೈಟ್ ಬುರುಡು ಸೈಡ್ ಕುಲ್ದನಕ್ಲೆಗೆ ಲೈಟ್ ಬುರುಜು ಅಂಚ ಉಲ್ಲಾರಜ್ಜಾರಂದು ಗೊತ್ತಾಪ ಒಂಜಿ ಇಡೆ ಮುಟ್ಟ ಒಂಜಿ ಗಟ್ಟಿ ತಾಟಿ ಬೊಟ್ಟುಂಡ ಮಸ್ತ್ ಜನ ಉಲ್ಲಿರಂದು ಗೊತ್ತಾಪುಂಡು ಒಂದು ಖುಷಿ ಆಪುಂಡು ಎಂಕ್ಲೆಗ್ಲ ಖುಷಿ ಆಪುಂಡು ಅಕ್ಲೆಗೆಲ್ಲ ಖುಷಿ ಆಪುಂಡು ಯಾಕಂದ್ರೆ ಬಹಳ ಅಪರೂಪವಾದಂಥ ಒಂದು ಕಾರ್ಯಕ್ರಮ ಸಂಘಟಿಸಿದ್ದೀರಿ. ಅತ್ಯಂತ ಖುಷಿ ಕೊಡುವಂಥ ವಿಚಾರ, ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳು ಅದರ ಒಳಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಡಬೇಕು. ಈ ನಿಟ್ಟಿನಲ್ಲಿ ನಾನು ಮೆಚ್ಚಿಕೊಂಡಂಥ ವಿಚಾರ, ದೇಶದ ಮೇಲೆ ಪ್ರೇಮ ಹುಟ್ಟಿಸುವಂಥ ಕಾರ್ಯಕ್ರಮಗಳು ಮೊದಲಾಗಬೇಕು. ನಮ್ಮೆಲ್ಲ ಪುರಾಣಗಳು ನಮಗೆ ಇತಿಹಾಸ ಹೇಳಿಕೊಡೋದು 17 ಸರ್ತಿ ದಾಳಿ ಮಾಡಿದ ದೇವಸ್ಥಾನದಿಂದ ದೋಚಿಕೊಂಡು ಹೋದಂಥ ಇಂಥದ್ದೇ ಕಥೆಗಳು ನಮ್ಮಲ್ಲಿ ಇರೋದು. ನಮ್ಮ ಸಂಪತ್ತು ಎಲ್ಲಿದೆ ಅಂತ ನಾವು ಯೋಚನೆ ಮಾಡಿದರೆ, ಮೊನ್ನೆವರೆಗೆ ನಾನು ಎಣಿಸಿದ್ದು ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡಲ್ಲಿ ಅಲ್ಲಲ್ಲಿ ಮಾಡಿದ ಸೈಟಲ್ಲಿ ನಮ್ಮ ಸಂಪತ್ತು ಇರೋದು ಅಂತ ತಿಳ್ಕೊಂಡಿದ್ದೆ. ಯಾವಾಗ ಜಗದೀಶ್ ಆಚಾರ್ಯರ ಜೊತೆ ಬೇರೆ ಬೇರೆ ಕಡೆ ಬ್ರಹ್ಮಕಲಶದಂಥ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಶುರು ಮಾಡಿದನೋ, ಅಲ್ಲಿ ಒಂದು ವಿಶೇಷವಾದಂಥ ಸ್ವಯಂ ಸೇವಕರ ತಂಡ ದೇವಸ್ಥಾನಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವ ಒಂದು ಹೃದಯ ಕಂಡು, ಸಂಪತ್ತಿರೋದು ಬ್ಯಾಂಕ್ ಖಾತೆಗಳಲ್ಲೆಲ್ಲ, ನಿಮ್ಮಂಥ ಹೃದಯವಂತರಲ್ಲಿ ಅಂತ ಹೇಳುವ ಜ್ಞಾನ ಬಂದದ್ದು ನನಗೆ. ಮತ್ತೆ ಅಂತ ಒಂದು ಪರಂಪರೆ ನಾವು ಬೆಳೆಸಿಕೊಳ್ಳಬೇಕು. ದೇಶ ಭದ್ರವಾಗಿದ್ದಾಗ ಮಾತ್ರ ನಮ್ಮ ದೇವಸ್ಥಾನಗಳಲ್ಲಿ ದೇವರು ಕೂತುಕೊಳ್ಳೋದು ಸಾಧ್ಯ. ಈ ನಿಟ್ಟಿನಲ್ಲಿ ಧರ್ಮವನ್ನು ರಕ್ಷಿಸಬೇಕು. ಧರ್ಮವನ್ನು ರಕ್ಷಿಸಿದವನು ದೇವರು ರಕ್ಷಿಸ್ತಾನೆಂಬ ನಂಬಿಕೆ ನಮ್ಮದು. ಅಂತಹ ಒಂದು ಸುಂದರ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮ ತಂಡದ ಹೊಸ ಪ್ರತಿಭೆಯಾಗಿ ನಮ್ಮೊಂದಿಗಿದ್ದು ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ವೇದಿಕೆಯಲ್ಲಿ ಶ್ರೀರಕ್ಷಾ ಭಟ್.
ತಂದನಾನ ಬಳ ತಂದನಾನ ಬ್ರಹ್ಮೊಕ್ಕಟೇ ಪರ ಬ್ರಹ್ಮೊಕ್ಕಟೇ ಪರ ಬ್ರಹ್ಮೊಕ್ಕಟೇ ಪರ ಬ್ರಹ್ಮೊಕ್ಕಟೇ ತಂದನಾನ ಹಿ ತಂದನಾನ ಪುರಿ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ. రంగువగు హీనాది కములిందు లేవు అంధరికి శ్రీహరి అంతరాత్మ గంధువగు హీనాది కములిందు లేవు అంధరికి శ్రీహరి అంతరాత్మ హరి అంతరాత్మ శ్రీహరి అంతరాత్మ ఇందులో జంతు కులమెంతానొకటే అందరికి శ్రీహరి అంతరాత్మ ఇందులో జంతు కులమెంతానొకటే అందరికి శ్రీహరి అంతరాత్మ హరి అంతరాత్మ శ్రీహరి అంతరాత్మ. తందనానా హి తందనానా పురి తందనానా భళ తందనానా ಬಳ ತಂದನಾನ ಓ ಬಳ ತಂದನಾನ. నిండార రాజు నిద్రించు నిద్రయునొకటే అండనే బంటు నిద్ర నదియునొకటే నిండార రాజు నిద్రించు నిద్రయునొకటే అండనే బంటు నిద్ర నదియునొకటే మెండైన బ్రాహ్మణుడు మెట్టు భూమి ఒకటే చండాలుడుండేటి సరి భూమి ఒకటే మెండైన బ్రాహ్మణుడు మెట్టు భూమి ఒకటే చండాలుడుండేటి సరి భూమి ఒకటే సరి భూమి ఒకటే సరి భూమి ఒకటే. తందనానా హి తందనానా ಪುರಿ తందనానా ಬಳ ತಂದನಾನ ಓ ಬಳ ತಂದನಾನ ಓ ಬಳ ತಂದನಾನ. ಬಳ ತಂದನಾನ ಬಳ ತಂದನಾನ ಬಳ ತಂದನಾನ. ಕಳೆದ ಒಂದು ದಶಕದಿಂದ ಜಗದೀಶ್ ಆಚಾರ್ಯ ಪುತ್ತೂರವರು ಎಲ್ಲ ತರದ ಹಾಡುಗಳನ್ನು ಹಾಡಬಲ್ಲ ಕಲಾವಿದರೇ ಹೌದಾದರೂ ಕೂಡ ದೇವರು ಕೊಟ್ಟಂಥ ಈ ಶಾರೀರ ದೇವರ ಸೇವೆಗೆ ಮೀಸಲು ಎಂಬ ನಿಟ್ಟಿನಲ್ಲಿ ಅವರದೇ ರಚನೆಯ ಕೆಲವು ಗೀತೆಗಳು ಹೆಚ್ಚಾಗಿ ದಾಸ ಸಾಹಿತ್ಯಗಳನ್ನು ಜನಮಾನಸಕ್ಕೆ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಯೂಟ್ಯೂಬ್ ಮುಖಾಂತರ ಅನೇಕ ಹಾಡುಗಳನ್ನು ಬಿಟ್ಟಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ಅಂತ ಫುಲ್ಲು ಒತ್ತಬೇಕಾಗಿತ್ತು. ಮೊಬೈಲ್ನಲ್ಲಿ ಹಾಡು ಬರಬೇಕು ಅಂತಿದ್ರೆ, ಅದು ಕೋವಿಡ್ ಬಂದ ಸಮಯದಲ್ಲಿ ಪ್ರಾರಂಭದ ಒಂದು 2 ಹಾಡುಗಳು ಬರಬೇಕಿದ್ರೆ ಫುಲ್ಲು ಒತ್ತಬೇಕು. ಈಗ ನೀವು ಬರೀ ಜೆ ಅಂತ ಒತ್ತಿದ್ರೆ ಸಾಕು, ಅವ್ರದ್ದಷ್ಟು ಹಾಡುಗಳಲ್ಲಿಷ್ಟು ಯೂಟ್ಯೂಬಲ್ಲಿ ಬರ್ತದೆ. ಇದು ಅವರ ಸಾಧನೆಗೆ ದಾರಿ ಮಾಡಿಕೊಟ್ಟದ್ದು ನಿಮ್ಮಂಥವರ ಪ್ರೀತಿ ಪ್ರೇಮ. ಪ್ರತಿಯೊಂದು ದಿವಸದ ಕಾರ್ಯಕ್ರಮವನ್ನು ಕೂಡ ನಾವೊಂದು ಪರೀಕ್ಷೆಯಾಗಿ ತಗೊಳ್ಳೋದು. ಇವತ್ತಿದಂತೂ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರಗನ್ನು ಕೊಟ್ಟಂತ ವೇದಿಕೆಯಲ್ಲಿ ಹಾಡುಗಳು ಹಾಡುವ ಹಾಗೆ ನಮ್ಮೊಂದಿಗೆ ನೀವು ಕಲಾವಿದರಾಗಿ ಕುಣಿದು ಈ ಸಂಭ್ರಮವನ್ನು ನಾವು ಅಮ್ಮನ ಎದುರಿಗೆ ಹಂಚಿಕೊಂಡದ್ದಂತೂ ಅವಿಸ್ಮರಣೀಯವಾದಂಥ ಅನುಭವವನ್ನು ಕೊಡುವಂಥದ್ದು. ಸಾಕಷ್ಟು ಸಮಯ ಈ ಕಾರ್ಯಕ್ರಮ ನಮ್ಮ ಮನಸ್ಸಿನ ಪಟಲದಲ್ಲಿ ಉಳಿದುಕೊಳ್ಳುವುದು, ಶಾಶ್ವತವಾಗಿ ಉಳ್ಕೊಳ್ಳುವುದು ಮಾತ್ರ ಸತ್ಯ. ಅಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಿಮ್ಮಂಥ ದೈವ ಭಕ್ತರಿಗೂ ಹಾಗೂ ದೇಶಭಕ್ತರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಕುಣಿತ ಭಜನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಅದಕ್ಕಾಗಿ ಅಳವಡಿಸಲ್ಪಟ್ಟಂತಹ ರಾಗ ಸಂಯೋಜನೆಗೊಂಡಂತಹ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಚಲನಚಿತ್ರ ಗೀತೆಗಳಲ್ಲಿಯೂ ಭಕ್ತಿಗೀತೆಗಳನ್ನು ಅಳವಡಿಸಿಕೊಂಡು ಅತ್ಯಂತ ಹೆಸರನ್ನು ಮಾಡಿದಂಥ ಚಿ ಉದಯಶಂಕರ್ ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಈ ಗೀತೆ ಇದೀಗಾಗಲೇ ಜನಮಾನಸಗೊಂಡಿದ್ದು ತಮ್ಮದೇ ಆದಂಥ ರಾಗ ಸಂಯೋಜನೆಯೊಂದಿಗೆ ಕುಣಿತ ಭಜನೆಗಾಗಿ ಅಳವಡಿಸಿ ಜಗದೀಶ್ ಆಚಾರ್ಯರಿಂದ ಮೂಡಿಬಂದಂಥ ಈ ಹಾಡು ಕೂಡ ಇವತ್ತು ಯೂಟ್ಯೂಬ್ ಮುಖಾಂತರ ಮಿಲಿಯಾಂತರ ಮಂದಿಯ ಮನೆ ಮತ್ತು ಮನವನ್ನು ತಲುಪಿದಂಥ ಗೀತೆ. ಎಂತ ಅಂದ ಎಂತ ಚಂದ ಶಾರದಮ್ಮ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। शारदाम्बे सरस्वती अम्मा ಎಂತ ಅಂದ ಎಂತ ಚಂದ ಶಾರದಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ತುಂಬಿದಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿದಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂಥ ಅಂದ ಎಂಥ ಚಂದ, ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ.
ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಸಂಗೀತವನ್ನು ಆಸ್ವಾದಿಸುವಾಗ ಅದಕ್ಕೆ ಯಾವುದೇ ಭಾಷೆ ತೊಡಕು ಬರೋದಿಲ್ಲ. ದೇವರ ನಾಮಾವಳಿ ಅಂತ ನಮಗೆ ಗೊತ್ತಾದರೆ ಸಾಕಾಗ್ತದೆ. ಈ ನಿಟ್ಟಿನಲ್ಲಿ ತೆಲುಗು ಸಾಹಿತ್ಯದ ಗೀತೆ ನಿಮಗೆ ಕುಣಿತಕ್ಕಾಗಿ ಅಪೇಕ್ಷಿಸಿದ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಶ್ವರನನ್ನು ಸ್ತುತಿಸುವ ಗೀತೆ ತೆಲುಗು ಸಾಹಿತ್ಯದ ಗೀತೆಯೊಂದಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿ ಡಾಕ್ಟರ್ ಉಜ್ವಲಾಚಾರ್ ಮಂಗುಡೆ. ಅದರ ನಂತರ ಮತ್ತೆ ಪುನಃ ಒಂದು ಕುಣಿತ ಭಜನೆದ ಗೀತೆ ಇದೆ. ಈ ಹಾಡಿನ ನಂತರ ಮತ್ತೊಂದು ಭಜನೆ ಕುಣಿತಕ್ಕಾಗಿ ಇದೆ. కాశీ విశ్వేశ్వరుడా ఎండికొండాలు గేలెటోడా అడ్డపట్టు శంకరుడా జోలె పట్టుకొని తిరిగేటోడా జగాలలు దాసి జంగముడా కంటల గళ్ళని దాసినోడా కంటి చూపును దృష్టిని కట్టెటోడా ఆది అంతాలేని వడాండ పిండ బ్రహ్మాండులు నిలినోడా నాగావరుడా నంది వారుడా కేదారనాథుడా కాశీ విశ్వేశ్వరుడా భీమాశంకరా ఓంకారేశ్వరా శ్రీకాళేశ్వరా మాయాజాధీశ్వరా ఎండికొండాలు గేలెటోడా అడ్డపట్టు శంకరుడా జోలె పట్టుకొని తిరిగేటోడా జగాలలు దాసి జంగముడా కంటల గళ్ళని దాసినోడా కంటి చూపును దృష్టిని కట్టెటోడా ఆది అంతాలేని వడాండ పిండ బ్రహ్మాండులు నిలినోడా దేవుడవే
ಎಂಟಿಕೊಂಡ ಹಾಲು ಗೆಲೆಡೋಡ ಅಡ್ಡಪಟ್ಟು ಶಂಕರುಡ ಜೋಲೆ ಪಟ್ಟುకొని ತಿರುಗಿಡೋಡ ಎದಗಾಲನು ಗಾಸಿ ಸಂಗಮೋಡ ಕಂಟಳ ಕಳ್ಳನಿ ಗಾಸಿ ನೋಡ ಕಂಡಿ ತುಪ್ಪು ಸೃಷ್ಟಿನಿ ನೆಪ್ಪೆಡೋಡ ಆದಿಯಂತಾರಲ್ಲಿ ನಿವಡ ಕಂಡ ಬ್ರಹ್ಮಾಂಡಲು ನಿಂಡಿ ನೋಡ నరులకు అందరు లీలలు చిత్రాలులే కొప్పుల గంగమ్మ పక్కన పార్వతమ్మ ఇద్దరు సదుల మొదలు ముక్కంటేశ్వరుడవే ఇందొక పొద్దులు తండ్రి వేగారు మంత్రాన్ని ముద్దు పెట్టినామే కైలాసమాసుడ కరుణాల దేవుడ కరుణించి నిన్ను వేడుకుంటామే త్రిలోక పూజుడా త్రిశూలధారుడా పంచభూతాలకు అధిపతిని నీవురా శరణను వెలిసిన వరములని చేదరా అభిషేక ప్రియుడా అద్వైత భాస్కరుడా దేవన దేవుల మెచ్చినోడ ఒక జగళ్ళ పూజాలు వండినోడ ఎంత జీవ కోడిನಲ್ಲಿ ನೋಡ నువ్వు అమ్మలిగా నువ్వే మాయదోడ కోటి మగల దర్శనం మెచ్చేవడ గురువి వీరని వైదర్కి చేరినోడ రాజ నాట్యాలు ఆడేటోడ నువ్వు మెచ్చుతూ చుట్టినోడ నా కాపరుడా నంది వాహనుడా కేదారనాథుడా కాశీ విశ్వేశ్వరుడా భీమా శంకర ఓంకారేశ్వర శ్రీ గణేశ్వర మహారాజా రాజేశ్వర ఎండికొండాలు గెలడోడా అడ్డపట్టు శంకరుడా తోలె పట్టుకొని తిరిగేటోడా జగాలకు రాసి జంగముడా కంటళ గళ్ళని దాసినోడ కంటి తుప్పు సృష్టిని నెప్పెటోడా ఆది తారలేని వడాండ కుండ బ్రహ్మాండులు నిండినోడా ఆది తారలేని వడాండ కుండ బ్రహ్మాండులు నిండినోడా ఆది తారలేని వడాండ కుండ బ్రహ్మాండులు నిండినోడా ಎಲ್ಲ ಕುಣಿತ ಭಜನೆಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಬಂಧುಗಳು ಒಂದು ಬಾರಿ ಅಲ್ಲೇ ನಿಮ್ಮ ವೃತ್ತದಲ್ಲಿ ಕುಳಿತುಕೊಳ್ಳಿ. ವೇದಿಕೆಯಲ್ಲಿ ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮ, ಆನಂತರ ಒಂದು ಸಾಮೂಹಿಕವಾದ ನೃತ್ಯಕ್ಕೆ ಅನುವು ಮಾಡಿಕೊಡುವಂತಹ ಭಜನೆ, ಆನಂತರ ನಮ್ಮ ಕೊನೆಯ ಕ್ಷಣದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದೀಗ ನಿಮ್ಮ ಸ್ಥಳಗಳಲ್ಲೇ ಕುಳಿತುಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಸಮೂಹ ನೃತ್ಯಕ್ಕೆ ಸಿದ್ಧರಾಗಬೇಕು. ಇಲ್ಲಿ ವೇದಿಕೆಯಲ್ಲಿ ಚಿಕ್ಕ ಸನ್ಮಾನ ನಡೀತಾ ಇದ್ದಾಗೆ ನಿಮ್ಮ ತಂಡದ ಲೀಡರ್ಸ್ ಅಲ್ಲಿ ಇರ್ತಾರಲ್ಲ, ಅವರು ಹೇಳಿದ ಹಾಗೆ ವೃತ್ತಾಕಾರದಲ್ಲಿ ಮುಂದಿನ ಸಮೂಹ ನೃತ್ಯಕ್ಕೆ ಎಲ್ಲ ಬಂಧುಗಳು ಸಿದ್ಧರಾಗಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹರಿ ಓಂ. ಇದೀಗ ಸಾಧಕರಿಗೆ ಸನ್ಮಾನಿಸುವ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಸಾಧನೆ ಎಂಬುದು ಕೇವಲ ಗುರಿಯಲ್ಲ, ಅದು ಸತತ ಪರಿಶ್ರಮ ಮತ್ತು ಛಲದ ಹಾದಿ. ಇಂದು ನಮ್ಮ ಮುಂದೆ ಸಾಧನೆಯ ಶಿಖರವನ್ನು ಏರಿದ ಮಹಾನ್ ವ್ಯಕ್ತಿ ಶ್ರೀಯುತ ಎಸ್.ಆರ್. ಸತೀಶ್ ಚಂದ್ರ ದಂಪತಿಯರನ್ನು ಶ್ರೀ ದೇವಳದ ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆಯಲ್ಲಿರುವ ಅಭಿನಂದನಾ ಪೀಠದೆಡೆ ಕರೆತರಬೇಕಾಗಿ ಕಳಕಳಿಯಿಂದ ವಿನಂತಿಸುತ್ತಾ ಇದ್ದೇವೆ. ಎಸ್.ಆರ್. ಸತೀಶ್ ಚಂದ್ರರವರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮೋಂತಿಮಾರು ಇಲ್ಲಿ 2021ರಿಂದ 26ರ ಅವಧಿಗೆ ಆಡಳಿತ ಮುಕ್ತೇಸರರಾಗಿ ಆಯ್ಕೆಯಾಗಿರುತ್ತಾರೆ. ಇವರ ಅವಧಿಯಲ್ಲಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಭಕ್ತಿ ಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿರುವವರು. ಅತಿಥಿ ಗೃಹ ನಿರ್ಮಾಣ,
ದೇವಳದ ಖಾಲಿ ಪ್ರದೇಶದಲ್ಲಿ ಸುಮಾರು 100ರಷ್ಟು ತೆಂಗಿನ ಸಸಿಗಳನ್ನು ಒಳಗೊಂಡ ತೆಂಗಿನ ತೋಟ ನಿರ್ಮಾಣ, ದೇವಸ್ಥಾನದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ನೇತೃತ್ವವನ್ನು ವಹಿಸಿಕೊಂಡಿರುವ ಇವರು ಶ್ರೀ ಕ್ಷೇತ್ರದ ಹಲವಾರು ಸಾಮಾಜಿಕ ಉಪಯುಕ್ತತಾ ಕಾರ್ಯಕ್ರಮಗಳಾದ ಹೊಸ ಭೋಜನ ಶಾಲೆ ನಿರ್ಮಾಣ, ಆರೋಗ್ಯ ಶಿಬಿರ, ಮಕ್ಕಳ ಬೇಸಿಗೆ ಶಿಬಿರ, ಸಾವಯವ ಕೃಷಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಲು ಪ್ರೇರಣೆಯನ್ನು ನೀಡಿದ ಹೆಗ್ಗಳಿಕೆ ಇವರದು. 2000ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪ್ರಾರಂಭಗೊಂಡ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾಗಿ ಸತತ 25 ವರ್ಷಗಳಿಂದ ತಾಯಿ ಭಾರತೀಯ ಸೇವೆಯನ್ನು ಇನ್ನಷ್ಟು ಮಾಡುವ ಯೋಗ ತಮಗೆ ಕೂಡಿ ಬರಲಿ. ಶ್ರೀದೇವಿಯು ತಮಗೂ ತಮ್ಮ ಕುಟುಂಬಿಕರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಮಗದೊಮ್ಮೆ ತಮಗಿದು ಅಭಿನಂದನೆಗಳು. ದಂಪತಿಗಳು ಒಟ್ಟಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸಾಧಾರಣವಾಗಿ ಸಮಾಜಮುಖಿ ಜೀವನದಲ್ಲಿ ತೊಡಗಿಸಿಕೊಂಡವರ ಎಲ್ಲ ಮನೆಯವರದ್ದು ಒಂದೇ ಇರ್ತದೆ, ಯಾವಾಗ ನೋಡಿದ್ರು ಮನೆಯಲ್ಲಿ ಇರುವುದು ಅಂತ ಇಲ್ಲ, ಬೆಳಿಗ್ಗೆ ಹೋದ್ರೆ ರಾತ್ರಿ ಆಗ್ತದೆ ಬರೋದು ಅಂತ. ಪ್ರತಿಯೊಬ್ಬ ಗಂಡಸು ಯಾರೇ ಆಗಲಿ ಕೂಡ ಸಾಮಾಜಿಕ ಮುಖ ಜೀವನದಲ್ಲಿ ಜೀವನ ನಡೆಸಬೇಕು ಅಂತಿದ್ರೆ ಬೆನ್ನೆಲುಬಾಗಿ ಮನೆಯವರು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಒಂದು ಬಾರಿಯ ಜೋರಾದ ಚಪ್ಪಾಳೆ ಈ ಹೊತ್ತು ನಮ್ಮೊಂದಿಗಿದ್ದಂಥ ಮಹನೀಯರಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಕುಣಿತ ಭಜನೆ ಕಾರ್ಯಕ್ರಮ ಕೊನೆಯ ಭಜನೆ ಇದು ಮುಂದುವರಿತಾ ಇದೆ. ಅನಂತರ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಇದೀಗ ಜಗದೀಶ್ ಆಚಾರ್ಯ ಅವರಿಂದಲೇ ಸಂಗೀತ ನಿರ್ದೇಶನದಲ್ಲಿ ಅವರದೇ ಸುಸ್ವರದಲ್ಲಿ ಮೂಡಿ ಬಂದಂತಹ ದಾಸ ಸಾಹಿತ್ಯದ ಹಾಡು, ಜೊತೆಯಾಗಿ ನಾವೆಲ್ಲ ಸೇರಿ ಈ ಕುಣಿಯುವಂಥದ್ದು ಅಂತ ಹೇಳುವಂಥದ್ದು ಇಲ್ಲಿಗೆ ಇದು ಸಮಾಪ್ತಿ ಅಲ್ಲ, ಇದು ಆರಂಭ ಅಂತ ಮಾತ್ರ ಆಗಲಿ. ಒಂದು ದೇಶ ಅಂತ ನಮ್ಮ ಕಲ್ಪನೆಗೆ ಬಂದಾಗ ಅದಕ್ಕೊಂದು ಗಡಿ ಅಂತ ಇರ್ತದೆ, ದೇಶ ಕಾಯೋದಕ್ಕೆ ಸೈನಿಕರು ಅಂತ ಇರ್ತಾರೆ. ಆದರೆ ಇಲ್ಲಿ ನಾವು ಉಪಯೋಗಿಸಿದಂಥ ಪದ ರಾಷ್ಟ್ರ ಅಂತ ಹೇಳುವ ಪದವನ್ನು ಉಪಯೋಗಿಸಿದ್ದೇವೆ. ಯಾವಾಗ ಗರ್ಭಾವಸ್ಥೆಯಲ್ಲಿದ್ದ ಶಿಶುವೊಂದು ಭೂಮಿಯನ್ನು ಸ್ಪರ್ಶಿಸ್ತದೋ ಈ ಭೂಮಿಯನ್ನು ಬಿಟ್ಟು ಹೊರಗೆ ಹೋಗೋ ತನಕ ಕೂಡ ಯಾವುದೇ ನಿರ್ಬಂಧವಿಲ್ಲದೆ ರಾಷ್ಟ್ರ ಪ್ರೇಮ ಅಂತ ಹೇಳುವಂಥದ್ದು ನಾವು ಬೆಳೆಸಿಕೊಳ್ಬೇಕಾದಂತಹ ಧರ್ಮ. ಅದಕ್ಕಾಗಿಯೇ ದೇಶ ಭಕ್ತಿಗೀತೆ ಅಂತ ಹೇಳೋದು, ರಾಷ್ಟ್ರಗೀತೆ ಇರೋದು ಒಂದೇ. ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಗೀತೆ ಎಲ್ಲ ಹೇಳುವುದು ರಾಷ್ಟ್ರ. ಈ ನಿಟ್ಟಿನಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವು ಉಂಡ ನೆಲ, ನಾವು ಹುಟ್ಟಿದ ನೆಲದ ಋಣವನ್ನು ತೀರಿಸುವುದಕ್ಕಾಗಿ ದೇಶ ರಾಷ್ಟ್ರ ಅಂತ ಹೇಳುವ ಕಲ್ಪನೆ ಬರುವಾಗ ನಮ್ಮ ಕಣಗಳಲ್ಲಿ ಕೂಡ ರಾಷ್ಟ್ರ ಪ್ರೇಮ ಉಕ್ಕಿ ಹರಿಯುವ ಸಂಕೇತವಾಗಿ ಭಜನಾ ಕಮ್ಮಟ ಮೂಡಿ ಬರಲಿ ಎಂಬ ಆಶಯ ನಮ್ಮದು.
ಅದೇ ಆಶಯದಲ್ಲಿ ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೌದಾದರೆ ಒಕ್ಕರಲ್ಲಿನ ಚಪ್ಪಾಳೆಯ ಸ್ಫೂರ್ತಿ ಮೋಂತಿಮಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಇಷ್ಟು ಹೊತ್ತು ಮಾಡಿದ ಕಾರ್ಯಕ್ರಮಕ್ಕೆ ದೊರಕಲಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ ಕುಣಿತ ಭಜನೆಯೊಂದಿಗೆ. ಈ ಗೀತೆಯಲ್ಲಿ ಕೊನೆಗೆ ವಿಠಲ ವಿಠಲ ಅಂತ ಬರ್ತದೆ. ಹಾಗೆ ಎಲ್ಲ ಭಜಕರು ಸೇರಿದ ಭಕ್ತಾದಿಗಳು ವಿಠಲನ ಪಾದ ಮುಟ್ಟುವ ಕೆಲಸ ಮಾಡುವ, ಎಲ್ಲರೂ ಒಟ್ಟಿಯಾಗಿ ಒಂದು ಗಳಿಗೆ ಹರಿಯ ಸಂಕೀರ್ತನೆ ಮಾಡುವ. ಚಂದ್ರಶೇಖರ ಹಂಸವಾಹನ ಇಂದ್ರಧ್ಯಾರಾಕಾಶದಲ್ಲಿ ಧುಮ್ 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 ದುಂದುಬಿ ನುಡಿಸೆ ಧುಮ್ 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 ದುಂದುಬಿ ನುಡಿಸೆ ಬಂತೋ ಬಂದೆ ಬಂದೆ ಬನುತ್ತ ಬೀಡಿ ಆಡ್ಯಾನಿ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ವಿಠಲ 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 ಮರಕದ ನವರತ್ನ ವಜ್ರ ಹರಳು ಕೆತ್ತಿಸಿದ ಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಎಂದು ಸರಿದಾಡು ತಡೀಡಿ ಆಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ಎಂದು ಸುಮಾರು 700 ವರ್ಷದ ಇತಿಹಾಸವನ್ನು ಹೊಂದಿರುವ ಭಜನೆಯಲ್ಲೇ ಪ್ರಖ್ಯಾತವಾದ ಶ್ರೀ ದೇವರ ಸನ್ನಿಧಿ ಇದಾಗಿದ್ದು, ಬ್ರಹ್ಮಕಲಶೋತ್ಸವದ ಸವಿ ನೆನಪಿಗಾಗಿ ನಡೆಸಿದ ಈ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದ ನಾವೆಲ್ಲರೂ ನಿಜವಾಗಲೂ ಧನ್ಯರು. ಯಾಕೆಂದರೆ ಸುಮಾರು 22 ತಂಡಗಳಿಂದ ಏಕಕಾಲಕ್ಕೆ ನಡೆದ ಈ ಕುಣಿತ ಭಜನೆಯಿಂದ ನಮ್ಮೆಲ್ಲರನ್ನು ಭಜನಾ ಲೋಕಕ್ಕೆ ಕೊಂಡೊಯ್ದು ಈ ಪುಣ್ಯ ಮಣ್ಣನ್ನು ಪಾವನಗೊಳಿಸಿದ ಎಲ್ಲ ತಂಡಗಳಿಗೆ ಧನ್ಯವಾದಗಳು. ದೇವಸ್ಥಾನದ ಪ್ರಾಂಗಣದಲ್ಲಿರುವ ಕೌಂಟರ್ನಲ್ಲಿ ಶ್ರೀ ದೇವರ ಪ್ರಸಾದ ಹಾಗೂ ಸ್ಮರಣಿಕೆಯನ್ನು ಶ್ರೀ ದೇವಳದ ವತಿಯಿಂದ ವಿತರಿಸಲಾಗುವುದು. ಹಾಗೆಯೇ ಈಗ ಫಲಹಾರದ ವ್ಯವಸ್ಥೆಯನ್ನು ಕೂಡ ನಿಮಗಾಗಿ ಮಾಡಲಾಗಿದೆ. ತಾವು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಮಹಾಪೂಜೆ ಪಲ್ಲಕ್ಕಿ ಉತ್ಸವದ ಬಳಿಕ ಅನ್ನಪ್ರಸಾದವು ನಡೆಯಲಿದೆ. ಒಂದು ಮಾತು ಹಂಚಿಕೊಳ್ಳಬೇಕು. ನೀವೆಲ್ಲ ಭಜನಾ ತಂಡಗಳು ಸುಮಾರು 22 ಅಂತ ಹೇಳಿದ್ರು ಇಲ್ಲಿ ಸಹಕರಿಸಿದ್ದೀರಿ ಅಂತ. ಈ ಸಂಘಟನೆ ಮಾಡಬೇಕಿದ್ರೆ ಅದರ ಹಿಂದೆ ಎಷ್ಟು ಕೆಲಸ ಇದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ನೀವೆಲ್ಲ ಬಂದಿದ್ದೀರಿ, ಫಲವಾರ ಆಗಿರ್ಬೋದು, ಇನ್ನು ನಡೀಲಿಕ್ಕಿರುವ ಭೋಜನ ಆಗಿರ್ಬೋದು, ಅದಕ್ಕೆ ಸಿದ್ಧತೆಗೊಂಡ ಸಭಾಂಗಣ ಇರಬಹುದು, ಅದಕ್ಕೊಂದು ವ್ಯವಸ್ಥೆ ಅಂತ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ಒಂದು ಬಾರಿ ನಾವೆಲ್ಲ ಸೇರಿ ಈ ಉತ್ತಮ ಯೋಜನೆಯನ್ನು ಕಾರ್ಯಗತಗೊಳಿಸಿದಂಥ ಹಿಂದಿನ ಸ್ವಯಂ ಸೇವಕರಿಗೂ ಸಂಘಟಕರಿಗೂ ಒಂದು ಬಾರಿ ಚಪ್ಪಾಳೆಯ ಕೃತಜ್ಞತೆಗಳನ್ನು ಅರ್ಪಿಸುವ ಸಮಯದಂತೂ ಭಾವಿಸುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿತದೆ. ನಾನು ಯೋಚನೆ ಮಾಡೋದು, ಅವರು ಮೇಡಮ್ ಅವರು ಫಲಹಾರದ ವ್ಯವಸ್ಥೆ ಉಂಟು, ಊಟದ ವ್ಯವಸ್ಥೆ ಉಂಟು ಅಂತ ಹೇಳಿದ್ರು, ಒಮ್ಮೆಗೆ ಎಲ್ಲರೂ ಎದ್ದು ಹೋದರೆ ಅಂತ ನನ್ನ ಮನಸ್ಸಲ್ಲಿ. ಇಷ್ಟೊತ್ತು ನಾವು ಹಾಡಿದ್ದಕ್ಕೆ ನೀವು ಕುಣಿದದ್ದಲ್ಲ, ಇನ್ನೊಂದು 2-3 ಹಾಡುಗಳ ತನಕ ನಮ್ಮ ಕಾರ್ಯಕ್ರಮ ಮುಂದುವರಿತದೆ.
ಅಲ್ಲಿ ತನಕ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಕಳೆಕಟ್ಟು ವ್ಯವಸ್ಥೆ ಇದೆ, ಈಗಾಗಲೇ ಕಳೆ ಕಟ್ಟಿದೆ, ಕೊನೆ ತನಕ ಇದನ್ನು ಉಳಿಸಿಕೊಳ್ಳುವಂತ ಹಾರೈಸುತ್ತಾ ಬ್ರಹ್ಮಕಲಶದ ಸಂದರ್ಭದಲ್ಲಿ ಕೂಡ ನಾವು ಕಾರ್ಯಕ್ರಮ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನು ಪೂರ್ತಿ 1 ವರ್ಷ ಆಗಲಿಲ್ಲ ನಾವು ಇಲ್ಲಿಗೆ ಬಂದು, ಇನ್ನು 10 ದಿವಸ ಬಾಕಿ ಉಂಟು. 10 ದಿವಸ ಬಾಕಿ ಇದ್ದಾಗಲೇ 2026 ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಥಮ ವರ್ಷದ ಪ್ರಥಮ ತಿಂಗಳಿನ 3ನೇ ದಿನ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಮತ್ತೆ ನೀವು ಕರೆಸಿ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಕೇವಲ ನಾಮಕೆ ವ್ಯವಸ್ಥೆ ಅವಕಾಶ ಅಲ್ಲ, ಆ ಕಾರ್ಯಕ್ರಮ ಕೊಡುವಾಗ ತುಂಬ ಸಮಯ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ ಪಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಸಹ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿಂದ ಇಲ್ಲಿ ಬರುವಾಗ ನಮ್ಮ ಮನಸ್ಸಲ್ಲಿ ಒಂದು ಕಾಣೋದು ಇವತ್ತು ಹೇಗಿರ್ತದ, ಸಾಯಂಕಾಲ 5 ಗಂಟೆಗೆ ಜನ ಸೇರ್ತಾರ ಇಲ್ವ ಅಂತೆಲ್ಲ ಒಂದು ಭ್ರಮೆ ನಮಗೆ ಮಾತ್ರ ಅಲ್ಲ, ಈ ಲೋಕವೇ ಒಂದು ಭ್ರಮಾವಸ್ಥೆಯಲ್ಲಿ ಇರುವಂತಹದ್ದು. ಆಗಸದಲ್ಲಿ ತಿರುಗುವಂತ ಗಿಡುಗ ಕೇಂದ್ರವಾಗಿಟ್ಟುಕೊಂಡು ನಾನು ಅಲ್ಲೇ ಸುತ್ತುತ್ತೇನೆ ಅಂತ ಹೇಳುವಂತ ಭ್ರಮೆ ಅದರದ್ದು. ಸುತ್ತುತ್ತಾ ಕೇಂದ್ರ ಬಿಂದುವನ್ನೇ ಮರೆತು ಎಲ್ಲೋ ಸುತ್ತುತ್ತದೆ ಆ ಗಿಡುಗ. ನಾನು ಆಗಿಂದ ಹೇಗೆ ಇಲ್ಲಿ ನೋಡೋದು, ಹಾಕಿಕೊಟ್ಟ ವೃತ್ತಾಕಾರವನ್ನು ಬಿಟ್ಟು ಕುಣಿತ ಭ್ರಮಾಲೋಕದಲ್ಲಿ ಎಲ್ಲೂ ಸುತ್ತುತ್ತೀರಿ ಅಂತ ಯೋಚನೆ ಮಾಡಿದರೆ, ನೀವು ಹಾಗೆ ಮಾಡದೆ ಅದೇ ಕೇಂದ್ರದಲ್ಲಿ ಅದೇ ವೃತ್ತದಲ್ಲಿ ಇದ್ದುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಕುಣಿತ ಭಜನೆಯನ್ನು ಆ ದೇವರಿಗೆ ಸಮರ್ಪಿಸಿದ್ದೀರಿ. ನಮ್ಮ ಹಾಡುಗಳು ಒಂದು ಅರ್ಥಪೂರ್ಣವಾಗಿ ಇವತ್ತು ಜನರ ಮನಸ್ಸಿಗೆ ಮುಟ್ಟಿದೆ ಅಂತ ಹೇಳುವ ಒಂದು ಸಾರ್ಥಕ್ಯ ಕ್ಷಣವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಎಲ್ಲ ಭಜಕರಿಗೆ ನಮ್ಮ ತಂಡದ ಪರವಾಗಿ ನೃತ್ಯ ಮಾಡಿದಂಥ ಅಮ್ಮಂದಿರಿದ್ದೀರಿ, ಯಂಗ್ಸ್ಟರ್ಸ್ ಇದ್ದೀರಿ, ಇನ್ನು ಬೆಳಿಬೇಕಾದಂಥ ಪುಟಾಣಿಗಳಿದ್ದೀರಿ. ಒಂದು ಭಾರತ ವರ್ಷದ ಮುಂದಿನ ಹೇಗೆ ದಿನಗಳು ಇರಬಹುದೆಂಬ ಊಹನಾತ್ಮಕವಾದಂಥ ಒಂದು ಪ್ರಪಂಚವೇ ಜನವೇ ಇಲ್ಲಿ ಒಟ್ಟಾಗಿ ಸೇರಿದ ಎಲ್ಲ ಭಗವದ್ಭಕ್ತರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ವೇದಿಕೆಯಿಂದ ಮುಂದುವರಿಸ್ತಾ ಇದ್ದೇವೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ 1 ಕೋಟಿಗೂ ಹೆಚ್ಚು ಜನ ಯೂಟ್ಯೂಬ್ನಲ್ಲಿ ಈ ಹಾಡನ್ನು ಅಪೇಕ್ಷಿಸಿದ್ದಾರೆ. ಜಗದೀಶ್ ಆಚಾರ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಗೀತೆ ಕನ್ನಡದಲ್ಲಿ ಇದೀಗಾಗಲೇ ಮನೆ ಮಾತಾಗಿರುವಂಥ ರಾಘವೇಂದ್ರ ಮಹಾತ್ಮೆಯ ಸೀರಿಯಲ್ ಅಲ್ಲಿ ಕೂಡ ಈ ಹಾಡನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳುವಂತದ್ದು ನಮಗೆ ಸಂತೋಷ ಕೊಡುವಂತ ವಿಚಾರ. ನಾನು ಮಾತಾಡಿದ್ದು ಜಾಸ್ತಿ ಆಯ್ತು, ಅವರು ಎಚ್ಚರ ಮಾಡಿದ್ರು, ನರಜನ್ಮ ಬಂದಾಗ ನಾಲಿಗಿರುವಾಗ ಕೃಷ್ಣ ಎನ್ನಬಾರದು, ಜಾಸ್ತಿ ಮಾತಾಡಬಾರದು ಅಂತ ಅವರು ಎಚ್ಚರಿಸಿದ್ದಕ್ಕಾಗಿ ಕಾರ್ಯಕ್ರಮ ಮುಂದುವರಿತಾ ಇದೆ.
ಬಾರೆ ಕೃಷ್ಣ 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 ರಾಷ್ಟ್ರ ವಿಜಯ ಯಜ್ಞ ಶೀರ್ಷಿಕೆಯಡಿ ಭಜನಾ ಕಮ್ಮಟದ ಪ್ರಯುಕ್ತ ಜಗದೀಶ್ ಆಚಾರ್ಯ ಪುತ್ತೂರು ಬಳಗಕ್ಕೆ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ತಂಡದ ಪರವಾಗಿ ಸಂಘಟಕರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ವಿರಮಿಸುವುದಕ್ಕೆ ಮುಂಚಿತವಾಗಿ ನಮ್ಮೊಂದಿಗೆ ಕೊಳಲಲ್ಲಿ ಸಹಕರಿಸಿದ್ದಾರೆ ಶ್ರೀಯುತ ವೇಣುಗೋಪಾಲ್, ನಮ್ಮೊಂದಿಗೆ ಕೊಳಲಲ್ಲಿ ಸಹಕರಿಸಿದ್ದಾರೆ. ಕೀಬೋರ್ಡ್ನಲ್ಲಿ ಶ್ರೀಯುತ ಪ್ರಕಾಶ್ ಕುಂಬಳೆ, ಹಾಗೆ ಮ್ಯಾಂಡಲಿನ್ನಲ್ಲಿ ಶ್ರೀಯುತ ದೇವರಾಜ್ ಆಚಾರ್, ರಿದಮ್ ಪ್ಯಾಡ್ನಲ್ಲಿ ರವಿಕಾಂತ್ ಕಾಸರಗೋಡು, ಹಾಗೆ ತಬಲದಲ್ಲಿ 2 ಜನ ಶರತ್ ಪೆರ್ಲಾ ಹಾಗೂ ಅಶೋಕನ್ ಕಾಸರಗೋಡು. ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪಿಸಿದ ಸಿಬ್ಬಂದಿ ವರ್ಗವನ್ನು ಕೂಡ ತುಂಬು ಹೃದಯದಿಂದ ನೆನಪಿಸಿಕೊಳ್ಳುತ್ತಾ ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ದೀರ್ಘಕಾಲ ಈ ಕಾರ್ಯಕ್ರಮ ನಮ್ಮ ಮನದ ಅಂಗಳದಲ್ಲಿ ಉಳಿಯುವಂತಾಯಿತು. ಇವತ್ತು ದೇವಿಯನ್ನು ಆರಾಧಿಸುವ ಸಂದರ್ಭ ದೇವಿಯ ಸಾತ್ವಿಕ, ತಾಮಸ ಹಾಗೂ ರಾಜಸ ಗುಣಗಳನ್ನು ಜೊತೆಯಾಗಿ ಸೇವನ್ನು ಆರಾಧಿಸುವಂತಹದ್ದು. ಭೌತಿಕ ಶರೀರವನ್ನು ಕೊಟ್ಟವಳು ಒಬ್ಬಳು ತಾಯಿ ಆದರೆ ನಾವೆಲ್ಲರೂ ಸಮಾನರಂತೆ ನೋಡುವಂತಹ ಮಾತೃಹೃದಯ ಕರುಣಾಮಯಿ ದುರ್ಗಾ ಪರಮೇಶ್ವರಿ ನನ್ನ ಎಡಭಾಗದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತಳಾಗಿದ್ದಾಳೆ. ಅವಳ ಈ ಅಂಗಣದಲ್ಲಿ ನಾವೆಲ್ಲ ಜೊತೆಯಾಗಿ ಸೇರಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ ಮತ್ತು ಆನಂದಿಸಿದ್ದೇವೆ ಅಂತ ಮಹಾತಾಯಿಯನ್ನು ನೆನಪಿಸಿಕೊಳ್ಳುತ್ತಾ ಆ ತಾಯಿ ಸರ್ವರಿಗೆ ಸಕಲವನ್ನು ಸಕಾಲದಲ್ಲಿ ಕೊಡಲಿ ಅಂತ ಹಾರೈಸಿ ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮ ಕೊಟ್ಟದ್ದಕ್ಕೆ ವಂದಿಸಿ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ಮಂಗಳ ಹಾಡೋದಿಕ್ಕೆ ನಿಮ್ಮ ಅಪ್ಪಣೆ ಬೇಡ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮೂಲಕ ಒಂದು ಧಾರ್ಮಿಕ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ನೀಡಿದಂತ ನಿಮ್ಮವರಾದ ಶ್ರೀ ಕೃಷ್ಣ ಪ್ರಸಾದ್ ಮಂಗಳೂರು ಜೋರಾದ ಪ್ರೀತಿಯ ಕೈಚಾಪಾಳೆ. ಇವರ ಬಗ್ಗೆ ಒಂದು ಮಾತು. ಮೊನ್ನೆ ತಾನೇ ಅತಿ ದೊಡ್ಡ ಬಜೆಟ್ ನಲ್ಲಿ ಬಿಡುಗಡೆಗೊಂಡಂತ ಒಂದು ಚಲನಚಿತ್ರ ಕನ್ನಡ, ಮಲಯಾಳಂ, ತಮಿಳು, ಹಿಂದಿ ಈ ಇಷ್ಟು ಭಾಷೆಯಲ್ಲಿ ಬಿಡುಗಡೆಗೊಂಡಿದೆ ಆ ಚಿತ್ರ. ಅದರಲ್ಲಿ ಒಂದು ಒಳ್ಳೆ ಮುಖ್ಯ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ನಮ್ಮ ಊರಿನ ಕಲಾವಿದರು ಅಷ್ಟೇ ಎತ್ತರದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿ ನಮಗೂ ಖುಷಿ. ನಮ್ಮ ತಂಡದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೂ ಒಂದು ಹೆಮ್ಮೆ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ, ಸರ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ವಿಶ್ವ ವಿಲಾಸಿನಿ ಜಿಷ್ಣುನುತೆ ಭಗವತಿರೇಷಿತಿ ಕಂಡ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಬರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುಂದರ ದರ್ಶಿಣಿ ಧೃಮುಖಮ ಶಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಪಿಷ ಮೋಷಿಣಿ ಘೋಷರತೆ ಧನುಜನಿ ರೋಷಿಣಿ ವಿಧಿ ಸುತರೋಷಿಣಿ ಧ್ರುವನ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಚಾಲಯ ಮಧುರಗತೆ
जय जय हे महिषासुरमर्दिनी रम्यकपर्दिनी शैलसुते शरक्षेत्रम्बरे गौरी नारायणी नमोस्तुते मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः यजामहे सुगंधिं पुष्टिवर्धनो उर्वारुकमिव बन्धनात् मृत्योर्मुक्षीयमामृतात् नीलाञ्जनसमाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरौ सर्वसत्तात्मिके सर्वमन्त्रात्मिके सर्वतत्त्वात्मिके सर्वमुद्रात्मिके सर्वपीठात्मिके सर्वशक्त्यात्मिके सर्ववर्णात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वजगन्मातृके पाहि मां देवी तुभ्यं नमो देवी तुभ्यं नमो देवी तुभ्यं नमो नमः श्रीमद्वेंकटनाथाय श्रीनिवासाय ते नमः रामाय रामभद्राय रामचंद्राय वेधसे रघुनाथाय नाथाय सीताय पतये नमः शेषानहंसि दुष्टास्तु कामा सकलनभीष्टा त्वामाशितान विपन्नारणा त्वामाशिता हि अश्रयतां प्रयान्ति सर्वबाधा प्रशमनं त्रैलोक्य साखिलेश्वरी एवमेव त्वया कार्य अस्मद्वै
ನಾಶನಂ ಓಂ ಶ್ರೀ ದುರ್ಗೆ ದುರ್ಗಾಂಬಿಕೆ ನಮೋಸ್ತುತೇ ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಕುಂಕುಮರಂತೋರಣಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾದ ಗುಹಾಂ ಸದಾ ಶರಣಮಹಂ ಪ್ರಪದ್ಯೆ ಅನಂತಂ ವಾಸುಂ ಶೇಷಂ ಪದ್ಮನಾಭಂ ಚ ಕಂಬಲೋ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂಚಾಲಿಯೇತಾನಿ ನಮನಾಮಾನಿ ನಾಗಾನಂ ಚ ಮಹಾತ್ಮನಂ ಸಾಯಂಕಾಲೇ ಪಠೆ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ತಸ್ಮೈ ವಿಷಮಯ ನಾಸ್ತಿ ಸರ್ವತ್ರ ವಿಜಯೀ ಭವೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಮೊಂತಿಮಾರು ಪರಮೇಶ್ವರಿ ಅಮ್ಮನ ಪಾದಾರವಿಂದಕ್ಕೆ ಗೋವಿಂದ ನೀರಿ ಗೋವಿಂದ ಬಲೋ ಭಾರತ್ ಮಾತಾ ಕಿ ವಂದೇ 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 ಇಷ್ಟು ಹೊತ್ತು ಭಜನಾ ಲೋಕಕ್ಕೆ ಕರೆದೊಯ್ದು ತಾವು ಹಾಡಿ ನಮ್ಮನ್ನು ಹಾಡಿಸಿ ರಂಜಿಸಿದ ಶ್ರೀಯುತ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇವರ ತಂಡಕ್ಕೆ ಶ್ರೀ ದೇವಳದ ಆಡಳಿತ ಮಂಡಳಿಯ ಸಹ ಮುಕ್ತೇಶ್ವರರಾದ ಶ್ರೀಯುತ ದಿವಾಕರ್ ನಾಯಕ್ ಕುಂಟೂರು ಹಾಗೂ ಶ್ರೀಯುತ ಅರುಣ್ ಶರ್ಮಾ ಪನ್ನಡ್ಕ ಇವರು ಶ್ರೀದೇವಿಯ ಪ್ರಸಾದ ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಶ್ರೀದೇವಿಯು ತಮ್ಮ ತಂಡಕ್ಕೆ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ನೀಡಿ ಇನ್ನಷ್ಟು ಕಾರ್ಯಕ್ರಮ ನೀಡುವ ಶಕ್ತಿ ತುಂಬಲಿ ಎಂಬುದೇ ನಮ್ಮ ಆಶಯ. ಹಾಗೆಯೇ ಈ ಭಜನಾ ಕಮ್ಮಟಕ್ಕೆ ನಮ್ಮ ಜೊತೆಗಿದ್ದು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದ ಶ್ರೀಯುತ ವಿಜಯ್ ನೀರ್ಕೆರೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ. 22 ತಂಡಗಳಿಗೆ ಪುತ್ತಿಲ ಪರಿವಾರ ಪುತ್ತೂರು ವತಿಯಿಂದ ಭಗವದ್ಗೀತೆ ಯಥಾರೂಪವನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ತಮಗೂ ಹೃದಯಪೂರ್ವಕ ಧನ್ಯವಾದಗಳು. ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಧನ್ಯವಾದ. ಎಲ್ಲ ಭಜನಾ ವೃಂದಕ್ಕೆ ಸರ್ಟಿಫಿಕೇಟ್ ಮತ್ತು ಸ್ಮರಣಿಕೆಯನ್ನ ಸೇವಾ ಕೌಂಟರಲ್ಲಿ ನೀಡಲಾಗಿದೆ, ಅಲ್ಲಿಂದ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ ಧ್ವನಿವರ್ಧಕವನ್ನ ನಮಗೆ ಒದಗಿಸಿಕೊಟ್ಟಂತಹ ಡಿ.ಕೆ ಸೌಂಡ್ಸ್ ದೇವರಾಜ್ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಸ್ಟೇಜ್ ಮತ್ತು ಶಾಮಿಯಾನದ ಹಾಗೂ ಮ್ಯಾಟ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ವಿಕಾಸ್ ಶಾಮಿಯಾನ
ಮಂಚಿಕಟ್ಟೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಡೆಕೋರೇಷನ್ನಲ್ಲಿ ನಮಗೆ ಸಹಕರಿಸಿದಂಥ ಶ್ರೀ ಮಂಜುಶ್ರೀ ಡೆಕೋರೇಟರ್ಸ್ ಯೋಗೀಶ್ ಇರಾ ಇವರ ತಂಡಕ್ಕೂ ಹಾಗೂ ಲೈಟಿಂಗ್ ಗ್ರೌಂಡ್ ಲೈಟಿಂಗ್ ಮಿನಿಚರ್ನಲ್ಲಿ ಸಹಕರಿಸಿದಂಥ ಬೆನಕ ಸೌಂಡ್ಸ್ ಸಾಲಿತ್ತೂರು ಇದರ ಮಾಲಕರಾದಂಥ ಶ್ರೀಯುತ ಜಯಂತ್ ಸಾಲಿತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮಗೆ ಪಾರ್ಕಿಂಗ್ನಲ್ಲಿ ಹಾಗೂ ಸಹಕರಿಸಿದಂತಹ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಅಂಗಣವನ್ನು ಸಿದ್ಧಗೊಳಿಸಲು ಹಾಗೂ ಎಲ್ಲ ರೀತಿಯ ಕೆಲಸಗಳಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಶಿಕ್ಷಿತರ ಎಲ್ಲ ಕಾರ್ಯಕರ್ತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಭಜನಾ ತಂಡಗಳಿಗೆ ಒಂದು ಸೂಚನೆ. ಶ್ರೀದೇವಿಯ ಪಲ್ಲಕ್ಕಿ ಉತ್ಸವ ಈಗ ತಾನೇ ನಡೀಲಿಕ್ಕಿದೆ. ಪಲ್ಲಕ್ಕಿ ಉತ್ಸವ ಆದ ಕೂಡಲೇ ನಡೀತಾ ಇರುವ ಹಾಗೇನೆ ಶ್ರೀದೇವಿಯ ಅನ್ನ ಸಂತರ್ಪಣೆ ಅನ್ನ ಪ್ರಸಾದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದೂರದಿಂದ ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳು ಭಜನಾ ತಂಡಗಳು ಈ ಅನ್ನ ಪ್ರಸಾದವನ್ನು ಸ್ವೀಕರಿಸಿಯೇ ಹೋಗಬೇಕು. ತದನಂತರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಯಕ್ಷಗಾನ ಬಯಲಾಟ ರಾತ್ರಿ 10:30ಯಿಂದ ನಾಳೆ ಬೆಳಿಗ್ಗೆ 6:30 ತನಕ ನಡೆಯಲಿಕ್ಕಿದೆ. ಸಹೃದಯ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀದೇವಿ ಹಾಗೂ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ನಮ್ಮೊಂದಿಗೆ ಸಹಕರಿಸಬೇಕಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ತನ್ನ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲರ ಮನೆಗಳಲ್ಲೂ ತಲುಪುವ ಹಾಗೆ ಮಾಡಿದಂತಹ ನ್ಯೂಸ್ ಟೈಮ್ಸ್ ಕನ್ನಡ ಇದರ ಮಾಲಕರಾದಂಥ ಶ್ರೀಯುತ ವೆಂಕಟೇಶ್ ನಾಯಕ್ ಮತ್ತು ಅವರ ತಂಡಕ್ಕೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
Thank you.
त्रिभुवन पोषिणि शङ्कर तोषिणि किल्बिषमोषिणि घोषरते तनुज निरोषिणि विपिसुत रोषिणि दुर्मद शोषिणि सिन्धु सुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वन प्रियवासिनि
ಕ್ಷೇತ್ರದ ಪ್ರತಿಷ್ಠಾನ ಪ್ರಯತ್ನ ಈ ದಿವಸ ಈ ಒಂದು ನನ್ನ ವೇದಿಕೆಯಲ್ಲಿ ಬಪ್ಪನಾಡು ಮನೆಯವರಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಯಕ್ಷಗಾನ ಮೇಲಾಟ ಜರುಗಲಿಕ್ಕಿದೆ. ಇದೀಗ ಚೌಕಿಯಲ್ಲಿ ಮಹಾಗಣಪತಿ ದೇವರಿಗೆ ಮತ್ತು ದುರ್ಗಾಪರಮೇಶ್ವರಮ್ಮನವರಿಗೆ ಚೌಕ ಪೂಜೆ ಸಲ್ಲಿಸಿದೆ. ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಭಕ್ತರು ಚೌಕಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿವಸ ನಾವು ಅನುಭವಿಸುವಂತಹ ಪೌರಾಣಿಕ ಆಖ್ಯಾನ ಶ್ರೀದೇವಿ ಮಹಾತ್ಮೆ ಕಲಾವಿದರನ್ನು ನಮ್ಮನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಂದಿಗೆ ಕೈಜೋಡಿಸುವ ದಿನದೊಂದಿಗೆ ನಮ್ಮನ್ನು ಚೌಕಪೂಜೆಗೆ ಯಕ್ಷಗಾನ ಬರಲಿದೆ.
भवति अग्निर्वा अपामायतनम् आयतनवान् भवति यो अग्नेरायतनं वेद आयतनवान् भवति आपो वा अग्नेरायतनम् आयतनवान् भवति एवं वेद योपामायतनं वेद आयतनवान् भवति आयुर्वा अपामायतनम् आयतनवान् भवति यो वायोरायतनं वेद आयतनवान् भवति आपो वै वायोरायतनम् आयतनवान् भवति एवं वेद योपामायतनं वेद आयतनवान् भवति आपो वै तपन्नवामायतनम् आयतनवान् भवति यो मश्यतपत आयतनं वेद आयतनवान् भवति आपो वा अपश्यतपत आयतनम् आयतनवान् भवति य एवं वेद योपामायतनं वेद आयतनवान् भवति चन्द्रमा वा अपामायतनम् आयतनवान् भवति यश्चन्द्रमस आयतनं वेद आयतनवान् भवति आपो वै चन्द्रमस आयतनम् आयतनवान् भवति य एवं वेद योपामायतनं वेद आयतनवान् भवति नक्षत्राणि वा अपामायतनम् आयतनवान् भवति यो नक्षत्राणाम् आयतनं वेद आयतनवान् भवति आपो वै नक्षत्राणाम् आयतनम् आयतनवान् भवति य एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति य एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद यो सुलभं प्रतिष्ठितां वेद तदेव तिष्ठति